Hi everyone, good morning. Yeah, good afternoon, I should say. No, yeah, good afternoon. Yes, good afternoon, everyone, and welcome back to the class. Hope all of you enjoyed the festival and the break, and all of you are looking fresh today. All of you are fine. Excuse me. ಹಬ್ಬ ಎಲ್ಲ ಚೆನ್ನಾಗಿ ಜೋರಾಗಿ ಆಚರಿಸಿದ್ರಾ? ಹ್ಮ್. On 2 minutes, ಎಲ್ಲರೂ ಬಂದು ಜಾಯ್ನ್ ಆಗಲಿ. New concept has to be started. So I don't want anyone to miss the beginning of the introduction. Beginning actually. ಸೊ ಎಲ್ಲ ಜಾಯಿನ್ ಮಾಡಲಿ. ಒಂದು 2 minutes ವೆಯ್ಟ್ ಮಾಡೋಣ. ಮೀನ್ ಟೈಮ್ ಹೇಳಿ, ಹೇಗಾಯ್ತು ಹಬ್ಬ ಎಲ್ಲ ಜೋರಾ? All was fine. All my students are fine, I guess. ಅಂಕಿತಾ ಅವರೇ, ವೆನ್ ವಿಲ್ ದ ಕಾಲೇಜ್ ರಿಓಪನ್ ಅಂತ ನೀವು ನನಗೆ ಕೇಳ್ತಾ ಇದ್ದೀರಾ? ವಾಟ್ ಶುಡ್ ಐ ಸೇ? ಐ ಆಮ್ ಥಿಂಕಿಂಗ್. ನೋ ಅಂಕಿತಾ, ಲಿಸನ್. ಪಿ ಯು ಕಾಲೇಜಸ್ ಎಲ್ಲೂ ಓಪನ್ ಆಗಿಲ್ಲ. ಓನ್ಲಿ ಡಿಗ್ರಿ ಕಾಲೇಜಸ್ ಆರ್ ರಿಓಪನ್ ಟುಡೇ. ನೋ ಪಿ ಯು ಕಾಲೇಜಸ್ ರಿಓಪನ್ಡ್. ಓಕೆ, ಸೊ ಇಟ್ ಇಸ್ ಜಸ್ಟ್ ಅನ್ ಎಕ್ಸ್ಪೆರಿಮೆಂಟ್. ಈ ಡಿಗ್ರಿ ಕಾಲೇಜಸ್ ರಿಓಪನ್ ಮಾಡಾದ್ಮೇಲೆ ಇಫ್ ಎವ್ರಿಥಿಂಗ್ ಗೋಸ್ ವೆಲ್, I think PU colleges any time around December. That's what I'm thinking. Okay, so ಆ ಎಕ್ಸ್ಪೆರಿಮೆಂಟ್ ನೋಡ್ತಾರೆ ಹೇಗೆ ನಡೆಯುತ್ತೆ ಡಿಗ್ರಿ ಕಾಲೇಜ್ ಎಕ್ಸ್ಪೆರಿಮೆಂಟ್ ಅಂತ. ಸೊ ಬೇಸ್ಡ್ ಆನ್ ದಟ್ ನಮಗೂ ಪರ್ಮಿಷನ್ ಕೊಡ್ಬೋದು ಅವರು. ನೋಡೋಣ, ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ. ಬಿಡ್ರಿ ರೀ, ಕಾಲೇಜ್ ಓಪನ್ ಆದ್ಮೇಲೆ ತಾನೇನ್ರಿ ಲ್ಯಾಬು. ಫಸ್ಟ್ ಕಾಲೇಜ್ ಓಪನ್ ಆಗ್ಲಿ ಬಿಡ್ರಿ. ಓಕೆ, ಸೊ ಎಲ್ಲರೂ ಬಂದ್ರ? ಇಲ್ಲ, ಇನ್ನು 95 ಬರ್ತಾ ಇದ್ದಾರೆ. ಒಂದು 2 minutes ವಿಲ್ ಸ್ಟಾರ್ಟ್ ಆಫ್. Okay, pa. As I said, we are left with one more topic and one exercise. Probably ಇವತ್ತು ನಾಳೆ ಮುಗಿದೋಗುತ್ತೆ. It might take ಇನ್ನೊಂದು ಡೇ, ಯಾಕಂದ್ರೆ 1 hour ಸೆಷನ್ ನಡೆಸ್ತಾ ಇದೀವಿ. ಬಟ್ ಟುಮಾರೋ 1.5 hours ಸಿಗುತ್ತೆ. ಸೊ ನನ್ ಗೆಸ್ ಪ್ರಕಾರ ನಾಳೆ ಮುಗಿದೋಗುತ್ತೆ ಈ ಚಾಪ್ಟರ್. ಲೆಟ್ ಅಸ್ ಸಿ. ಸೊ ಅದರ್ ದನ್ ದಟ್ ಹೇಳಿ, how's life? How's everything going on? All well? Hope all my students are safe. All of you are safe and fine, so nobody has any problems. ಪ್ಲೀಸ್ ಮೆನ್ಷನ್ ಮಾಡ್ರಿ ಎಲ್ಲರೂ, ನನ್ಗೆ ಗೊತ್ತಾಗ್ಬೇಕಲ್ವ ನನ್ನ ಸ್ಟೂಡೆಂಟ್ಸ್ ಎಲ್ಲ ಸೇಫ್ ಆಗಿದಾರ ಅಂತ. ಯಾ ಪ್ರಕೃತಿ, ನಾಟ್ ಸೋ ವೆಲ್ ಪ್ರಕೃತಿ, ಬಟ್ ಓಕೆ. ಇರ್ಲಿ, ಆಯ್ತು. 108 ಬಂದ್ರು. ಸೊ ಇಟ್ಸ್ ಬೆಟರ್ ಟು ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಟಾಪಿಕ್. ಓಕೆನಾ? ಸೊ ನಾನೊಂದು ಇವಾಗ ಒಂದು ಎಕ್ಸ್ಪೆರಿಮೆಂಟ್ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ನಿಮ್ಮ ನೆಕ್ಸ್ಟ್ ಟಾಪಿಕ್ ನ ಒಂದು ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಆ ಎಕ್ಸಾಂಪಲ್ ಅರ್ಥ ಇದ್ರೆ ಆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೊ ನೀವು ಕೇರ್ಫುಲ್ ಆಗಿ ಕೇಳಿಸ್ಕೋಬೇಕಾಗಿರೋದು ನನ್ನ ನೆಕ್ಸ್ಟ್ ಎಕ್ಸಾಂಪಲ್. ಓಕೆ, ಸೊ ಎರಡು ಬ್ಯಾಗ್ ತಗೊಳ್ತೀನಿ ಡಿಸ್ಕಷನ್ಗೆ. ಐ ವಿಲ್ ವೇರ್ ಇಸ್ ಮೈ ಪೆನ್? ಒಂದೇ ಒಂದು ಸೆಕೆಂಡ್ ಹಾಗೆ ಇರಿ.
ನನ್ನ ಎಕ್ಸಾಂಪಲ್ ಎಕ್ಸ್ಪ್ಲನೇಷನ್ ಅರ್ಥ ಆದ್ರೆ ನಿಮಗೆ ಡೆಫಿನೆಟ್ಲಿ ನೆಕ್ಸ್ಟ್ ಪ್ರಾಬ್ಲಮ್ಸ್ ಗಳಲ್ಲಿ ತೊಂದರೆ ಆಗಲ್ಲ. See, the most important thing under probability is recognizing what type, what concept, ಯಾವ ಅದನ್ನ ಅರ್ಥ ಮಾಡ್ಕೋಬೇಕು ನಾನು. ಅರ್ಥ ಆಯ್ತಾ? So let me take there are two bags, bag 1 and bag 2. Bag 1 ಅಲ್ಲಿ there are two things. Okay, 4 red balls ಇದೆ, 4 black balls ಇದೆ, right? Bag 2 ಅಲ್ಲೂ ಅಷ್ಟೇ, there are the contents are 2 reds and 6 black. ನೋಡಿ, ಎರಡು ಬ್ಯಾಗ್ ಅಲ್ಲಿ ಏನೇನ್ ಕಂಟೆಂಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ನಾನೇನ್ ಮಾಡ್ತೀನಿ, ಈಗ ರ್ಯಾಂಡಮ್ ಆಗಿ ಯಾವುದೋ ಒಂದು ಬ್ಯಾಗ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ಎನಿ ಬ್ಯಾಗ್? ಫಾರ್ ಎಕ್ಸಾಂಪಲ್ ಬ್ಯಾಗ್ 1. ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ಬ್ಯಾಗ್ 1? ಕ್ಯಾನ್ ಯು ಪ್ಲೀಸ್ ಮೆನ್ಷನ್? ಯಾರಾದ್ರೂ ಹೇಳ್ತೀರಾ? 1/2. ಸೆಲೆಕ್ಟಿಂಗ್ ಎನಿ ಬ್ಯಾಗ್. ಓಕೆ, ಆಯ್ತು. Probability of selecting any bag will be 1/2. Probability of selecting bag ಕೇಳಿದ್ರೆ ಈಸಿಯಾಗಿ ಹೇಳ್ತಿದ್ದೀರಾ. ಇವಾಗ ಕೇಳಿಸ್ಕೊಳ್ಳಿ ನನ್ನ ಎಕ್ಸ್ಪೆರಿಮೆಂಟ್ ಏನು ಅಂತ. Randomly I will select a bag and from that I will select one ball and that one ball has to be red. I repeat my statement. Okay, unmute option ಕೊಡ್ತಿದ್ದೀನಿ ಯಾಕಂದ್ರೆ ಇದು ನೀವು ಟೈಪ್ ಮಾಡಕ್ ಆಗಲ್ಲ ಕೆಲವೆಲ್ಲ. ಓಕೆ, ಸೊ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಓಕೆ, ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. Randomly I'm going to select a bag first thing. Out of that, for example bag 1 ತಗೊಂಡೆ ಅಂತ ಇಟ್ಕೊಳ್ಳಿ. bag 1 ತಗೊಂಡೆ, ಅದರಲ್ಲಿ ನಾನು ರ್ಯಾಂಡಮ್ ಆಗಿ ಒಂದು ಬಾಲ್ ಸೆಲೆಕ್ಟ್ ಮಾಡ್ತೀನಿ. that one ball should be red. What is the probability? ಯಾರು ಆನ್ಸರ್ ಮಾಡ್ತೀರಾ? You can unmute and talk. Abhishek, you want to go for it? ನನ್ನ ಎಕ್ಸ್ಪೆರಿಮೆಂಟ್ ಅರ್ಥ ಆಯ್ತಾ? ಯಾರಿಗಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. Who want me to answer once again? Who want me to explain once again? I've given an unmute option to everybody. Okay, Shravani. Shravani, please unmute. Yes, sir. Shravani, do you know the experiment what I explained? Do you understood? Yes, sir. Do you repeat this experiment, ma? Sir, there are two bags, bag 1 and bag 2. From bag 1, we are selecting one red ball. There are two. One from bag 1 ಇಂದ ನಾನು ರ್ಯಾಂಡಮ್ ಆಗಿ ಒಂದು ಬಾಲ್ ತಗೋತೀನಿ. That one ball should be red. Yes, sir. What is the probability? ಬನ್ನಿ ಕೀರ್ತಿ ಭೂಷಣ್ ಅವರೇ ಮಾತಾಡೋಣ. Sir, do we know that bag 1 only we are choosing? ಅದನ್ನೇ ಹೇಳ್ತಾ ಇರೋದು, ನಂಗೆ ಗೊತ್ತಿಲ್ಲ. ನನಗೆ ಏನ್ ಗೊತ್ತಾ ಕೆಲಸ, ನನಗೆ ನಾನು ಸಪೋಸ್ ಬ್ಯಾಗ್ 1 ಅಂತ ಅಸ್ಯೂಮ್ ಮಾಡಿದ್ರೆ ಅಂತ ಎಕ್ಸ್ಪ್ಲನೇಷನ್ ಕೊಟ್ಟೆ. ಇನ್ನೊಂದು ಬ್ಯಾಗು ಇದೆಯಲ್ವಾ ಡಿಸ್ಕಷನ್ಗೆ. ಗುಡ್ ಲಕ್ಷ್ಮಿ, ಗುಡ್ ರೆಕಗ್ನೈಸೇಷನ್. ಕೀರ್ತಿ ಅವ್ರೆ ಅನ್ಮ್ಯೂಟ್ ಮಾಡ್ಕೊಡ್ರೆ. ಎಸ್ ಸರ್. 3/8 ಯಾವ ತರ ಹೇಳ್ತೀರಪ್ಪ? ಸರ್, ಇವಾಗ ನಾವು ರೆಡ್ ಬಾಲ್ ನ ಬ್ಯಾಗ್ 1 ಇಂದಾನು ತಗೊಬಹುದು, ಬ್ಯಾಗ್ 2 ಇಂದಾನು ತಗೊಬಹುದು ಸರ್. ಕರೆಕ್ಟ್. ಅಕಸ್ಮಾತ್ ಬ್ಯಾಗ್ 1 ಇಂದ ತಗೊಂಡ್ರೆ ವಿಲ್ ಗೆಟ್ ಪ್ರಾಬಬಿಲಿಟಿ ಆಸ್ 1/2 into 1/2 ಸರ್. ಓ ವೆರಿ ಗುಡ್. ಆಮೇಲೆ ಅಕಸ್ಮಾತ್ ಬ್ಯಾಗ್ 2 ಇಂದ ತಗೊಂಡ್ರೆ ವಿಲ್ ಗೆಟ್ 1/2 into ಎರಡು ಬ್ಯಾಗ್ ಇದೆಯಲ್ಲ ಸರ್, ಇವಾಗ ಎರಡು ಬ್ಯಾಗ್ ಇದೆ, ಏನ್ ಮಾಡ್ಲಿ ಇವಾಗ? ಅದಕ್ಕೆ ಎರಡನ್ನ ಆಡ್ ಮಾಡಿದ್ರೆ ವಿಲ್ ಗೆಟ್ 3/8 ಸರ್. ತಪ್ಪಾಗುತ್ತೆ. ಓಕೆ ಸ್ಟೂಡೆಂಟ್, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ ಅಂತ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಐ ಹ್ಯಾವ್ 2 bags. ಎರಡು ಬ್ಯಾಗ್ ಅಲ್ಲಿ ಏನೇನ್ ಯಾವ ಕಲರ್ ಬಾಲ್ ಎಷ್ಟೆಷ್ಟಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಾನೇನ್ ಮಾಡ್ತೀನಿ ಇವಾಗ ನನ್ನ ಎಕ್ಸ್ಪೆರಿಮೆಂಟ್ ಅಲ್ಲಿ, ಐ ವಿಲ್ ರ್ಯಾಂಡಮ್ಲಿ ಸೆಲೆಕ್ಟ್ ಎ ಬ್ಯಾಗ್. ಯಾವ ಬ್ಯಾಗ್ ಅಂತ ಗೊತ್ತಿಲ್ಲ ನಂಗೆ. ಐ ವಿಲ್ ರ್ಯಾಂಡಮ್ಲಿ ಸೆಲೆಕ್ಟ್ ಎ ಬ್ಯಾಗ್, ಅದರಿಂದ ಒಂದು ಬಾಲ್ ನ ರಿಮೂವ್ ಮಾಡ್ತೀನಿ. ಇದು ನನ್ನ ಎಕ್ಸ್ಪೆರಿಮೆಂಟ್. ಓಕೆ, ಆ ಒಂದು ಬಾಲ್ ರಿಮೂವ್ ಮಾಡ್ತಿದ್ದೀನಲ್ವಾ, ಅದು ರೆಡ್ ಆಗಿರ್ಬೇಕು. ಐ ರಿಪೀಟ್, ದಟ್ ಒನ್ ಬಾಲ್ ಶುಡ್ ಬಿ ರೆಡ್ ಅಂಡ್ ದಟ್ ರೆಡ್ ಬಾಲ್ ಶುಡ್ ಬಿ ಫ್ರಮ್ ಬ್ಯಾಗ್ 1. I repeat my statement if you want. My experiment is randomly selecting a bag, and from that bag I will remove a ball, and that ball should be red. Idu nan experiment. Ee experiment naan en ಮಾಡ್ತಾ ಇದ್ದೀನಿ ಅಂದ್ರೆ ಇನ್ನೊಂದು ಸ್ವಲ್ಪ ಅಡಿಷನಲ್ ಕೊಡ್ತೀನಿ. ಆ one ball red ನಾನು ಪಿಕ್ ಮಾಡ್ತಿದ್ದೀನಲ್ವಾ, that ball should be particularly from bag 1. ಇವಾಗ್ಲಾದ್ರೂ ಹೇಳಿ, ನಿಮ್ಗೆ ಎಕ್ಸ್ಪೆರಿಮೆಂಟ್ ಅರ್ಥ ಆಯ್ತಾ? ಫಸ್ಟ್ ಎಕ್ಸ್ಪೆರಿಮೆಂಟ್ ಅರ್ಥ ಆಯ್ತಾ ಹೇಳಿ. ಮಿಕ್ಕಿದ್ದು ಮಿಕ್ಕಿದ್ದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ನಿಮ್ಗೆ ಎಕ್ಸ್ಪೆರಿಮೆಂಟ್ ನಾನು ಮಾಡಿದ ಅರ್ಥ ಆಯ್ತಾ ಅದನ್ನ ಹೇಳ್ಬೇಕು ನೀವು.
ನಿಮಗೆ ನನ್ನ ಸ್ಟೇಟ್ಮೆಂಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ಐ ರಿಪೀಟ್ ನನ್ನ ಸ್ಟೇಟ್ಮೆಂಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ EPL ಪೇಜ್ ನಂಬರ್ 325, ಐ ರಿಪೀಟ್ ಪೇಜ್ ನಂಬರ್ 325 ಎಕ್ಸಾಂಪಲ್ 2 ಓದ್ಕೊಳ್ಳಿ. I repeat for everybody, page number 325 exercise 2, please read it. ನನ್ನ ಸ್ಟೇಟ್ಮೆಂಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಓದಿದ್ಮೇಲೆ ಅರ್ಥ ಆಗುತ್ತೆ ನಿಮ್ಗೆ, ಪ್ಲೀಸ್ ಓದ್ಕೊಡಿ. ಎಲ್ಲರೂ ಓದ್ಕೊಂಡು ಆದ್ಮೇಲೆ ಅಂಡರ್ಸ್ಟುಡ್ ಅಂತ ಟೈಪ್ ಮಾಡಿ. ನಾವು ಬಿಗಿನಿಂಗ್ ಅಷ್ಟೇ ಟ್ರಬಲ್, ಒಂದ್ ಪ್ರಾಬ್ಲಮ್ ಒಂದ್ ಎರಡ್ ಮೂರು ಎಕ್ಸಾಂಪಲ್ ಅಷ್ಟೇ, ಆಫ್ಟರ್ವರ್ಡ್ಸ್ ಆರಾಮ್ಸೆ ಅರ್ಥ ಆಗುತ್ತೆ ಎಲ್ಲರಿಗೂ. ದ ಬಿಗಿನಿಂಗ್ ಯು ವಿಲ್ ಜಸ್ಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್. Now please type understood if it's clear, the experiment is clear. Okay na? Okay, now listen to me. ಇದು ನಾನು ಇವಾಗ ಸಿಸ್ಟಮ್ಯಾಟಿಕ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ವಾಟ್ ಇಸ್ ದ, ಈಗ ಫಸ್ಟ್ B1 B2 ಮೆನ್ಷನ್ ಮಾಡ್ಬಿಡೋಣ. P of B1 ಅಂದ್ರೆ ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ಬ್ಯಾಗ್. ಎರಡು ಬ್ಯಾಗ್ ಇದೆಯಾ? ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ಬ್ಯಾಗ್ 1? ಎಲ್ಲರೂ ಇವಾಗ ಮೆನ್ಷನ್ ಮಾಡಿ. 1/2. So probability of selecting bags will be 1/2. Okay na? ಈಗ what is the event? The event is selecting a red ball. ಅದನ್ನ ಒಂದು A ಅಂತ ಮಾರ್ಕ್ ಮಾಡ್ತೀನಿ. Okay, A selecting a red ball. A, that is the event ಅಲ್ವಾ ಇಲ್ಲಿ? The event is selecting a red ball. ಅದನ್ನ A ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಇವಾಗ ನಾನು ನಿಮ್ಮನ್ನ ಕೇಳ್ತೀನಿ, ಕಂಡೀಷನಲ್ ಪ್ರಾಬಬಿಲಿಟಿ ಪ್ರಕಾರ ಓಕೆ ಯಾವ ಇವೆಂಟ್ ಆಗೋಗಿದೆ, ಯಾವ ಇವೆಂಟ್ ಆಗ್ಬೇಕು? ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಒಂದು ರೆಡ್ ಬಾಲ್ ಸೆಲೆಕ್ಟ್ ಮಾಡ್ತೀರಾ, ಅದನ್ನ A ಅಂತ ಕರೀತಾ ಇದ್ದೀನಿ, ರೈಟ್? ಫೈನಲ್ ಆಗಿ ಏನ್ ಕಂಡುಹಿಡಬೇಕು? ದಟ್ ರೆಡ್ ಬಾಲ್ ವಾಟ್ ಯು ಸೆಲೆಕ್ಟ್ ಶುಡ್ ಬಿ ಫ್ರಮ್ ಬ್ಯಾಗ್ 1. ಸೊ ಯಾವ್ದಾಗೋಗಿದೆ, ಯಾವ್ದಾಗ್ಬೇಕು? ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮೈನಸ್ ಆಫ್ ಶ್ವೇತಾ, ನಿನಗೆ ಒಂದು ಗೋಲ್ಡನ್ ಪ್ರೈಸ್ ಕೊಡ್ತೀನಿ, ಆಮೇಲೆ ಮೈನಸ್ ಅಂತ ಕೊಟ್ಟಿದ್ಯಾ, ವೆರಿ ಗುಡ್. ಧೃತಿ ಅನ್ಮ್ಯೂಟ್ ಅಂಡ್ ಟಾಕ್ ನೌ. ಸರ್ ಎ ಆಗೋಗಿದೆ ಸರ್. ಎ ಆಗೋಗಿದೆ, ವೆರಿ ಗುಡ್. ಸಾರಿ ಸರ್, ಎ ಆಗ್ಬೇಕಾಗಿರೋದು. ಎ ಸೆಲೆಕ್ಷನ್ ಆಫ್ ರೆಡ್ ಬಾಲ್ ಇಸ್ ಓವರ್. ಬ್ಯಾಗ್ 1 ಇಂದ ಬರಬೇಕದು, ಅದು ಆಗ್ಬೇಕಲ್ವಾ? ನಾ ಹೇಳಿದ ಸೆಲೆಕ್ಟಿಂಗ್ ದ ಬಾಲ್ ಅದು ಆಗ್ಬೇಕಲ್ವಾ ಸರ್? ಕೇಳಿಸ್ಕೋ, ಸ್ಟಾರ್ಟಿಂಗ್ ಫೈನಲ್ ಆಗಿ ಧೃತಿ, ಇದು ಫೈನಲ್ ಆಗಿ ಏನಾಗ್ಬೇಕು ಇಲ್ಲಿ ನೋಡು, ನಾನು ಸರಿಯಾಗಿ ಬರೀತೀನಿ ಇವಾಗ. ಇಲ್ಲಿ ಇವಾಗ ಇಲ್ಲೇನ್ ಬರಿಬೇಕು, ಇಲ್ಲೇನ್ ಬರಿಬೇಕು, ಅಷ್ಟೇ ಪ್ರಾಬ್ಲಮ್ ಇರೋದು ನಮ್ಗೆ. ಇದು ನಮ್ಗೆ ಕಂಡೀಷನಲ್ ಗೊತ್ತು, ಇದು ಆಗೋಗಿರತ್ತಲ್ವಾ? ಇದು ಆಗ್ಬೇಕಾಗಿರೋದು. ವಿಚ್ ಇಸ್ ಓವರ್ ನೌ? ಸೆಲೆಕ್ಷನ್ ಆಫ್ ಬ್ಯಾಗ್ ಇಸ್ ಓವರ್. ವಿಲ್ ಯು ಅಗ್ರಿ? ಬ್ಯಾಗ್ ಇಸ್ ಆಲ್ರೆಡಿ ಓವರ್. Sure. Yes sir. ರೆಡ್ ಬಾಲ್ ಅಂತ ಹಾಕೊಳ್ತಿದ್ದೀರಾ? ಚಿನ್ಮಯ್ ನಾನು ಇಲ್ಲಿ ಎ ಅಂತ ಮಾರ್ಕ್ ಮಾಡಿದ್ದೀನಿ. ಚಿನ್ಮಯ್ ಕೇರ್ಫುಲ್. ಸೊ ಫೈನಲ್ ಆಗಿ ಏನಾಗ್ಬೇಕಾಗಿರೋದು ಅಷ್ಟೇ ನಾನು ಕೇಳ್ತಾ ಇರೋದು. ಇನ್ನೊಂದ್ಸಲ ಸರಿಯಾಗಿ ಓದಿ. ಪ್ರಕೃತಿ ಅನ್ಮ್ಯೂಟ್ ಅಂಡ್ ಟಾಕ್. ಫೈನಲಿ ಏನ್ ಬರಿಬೇಕು ಪ್ರಕೃತಿ? ಕ್ಯಾನ್ ಯು ರಿಪೀಟ್? Sir, probability of B1 by A. Probability of B1 by A. Are you sure? Yes. B1 ಬರಿಬೇಕಾ? Is it okay, Prakriti? Yes, sir. Abhishek, is it okay? I want everyone to answer. Final ಆಗಿ ನೀವು ಕಂಡುಹಿಡಿಯಬೇಕಾಗಿರೋದು ನೋಡಿ, ಸೆಲೆಕ್ಷನ್ ಆಫ್ ರೆಡ್ ಬಾಲ್ ಆಗೋಗಿರುತ್ತೆ. ಆ ಸೆಲೆಕ್ಷನ್ ಆಫ್ ರೆಡ್ ಬಾಲ್ ಎಲ್ಲಿಂದ ಬರ್ಬೇಕು ನಿಮ್ಗೆ? ಬ್ಯಾಗ್ 1 ಇಂದ ಬರ್ಬೇಕು. ಬ್ಯಾಗ್ 1 should happen. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಓಕೆ, ನಾವು ಸೆಲೆಕ್ಷನ್ ಆಫ್ ರೆಡ್ ಬಾಲ್, ನೀವು ಒಂದ್ ಬ್ಯಾಗ್ ತಗೋತೀರಾ, ಒಂದ್ ರೆಡ್ ಬಾಲ್ ತಗೋತೀರಾ, ರೈಟ್? ರೆಡ್ ಬಾಲ್ ಸೆಲೆಕ್ಷನ್ ಆಯ್ತು, ಬಟ್ ಆ ರೆಡ್ ಬಾಲ್ ಎಲ್ಲಿಂದ ಬರ್ಬೇಕು ನಿಮ್ಗೆ? ರೆಡ್ ಬಾಲ್ ಬ್ಯಾಗ್ 1 ಇಂದ ಬರ್ಬೇಕು. ಅಂದ್ರೆ ಬ್ಯಾಗ್ 1 ಆಗ್ಬೇಕಾಗಿರೋ ಇವೆಂಟ್ ಸೆಲೆಕ್ಷನ್ ಆಫ್ ರೆಡ್ ಬಾಲ್ ಆಗೋಗಿರೋದು. ಸೊ ಇದು ಅರ್ಥ ಆಯ್ತಾ ಎಲ್ಲರಿಗೂ? ಫೈನಲ್ ಆಗಿ ದಿಸ್ ಇಸ್ ವಾಟ್ ಐ ಶುಡ್ ಫೈಂಡ್. ಇದು ಅರ್ಥ ಆಯ್ತಾ ಅಂತ ಹೇಳ್ಬೇಕು ನೀವು. ಒಂದ್ 2-3 ಎಕ್ಸ್ಪೆರಿಮೆಂಟ್, ಆಮೇಲೆ ಎಲ್ಲರಿಗೂ ಅರ್ಥ ಆಗುತ್ತೆ. ಸೊ ಪೇಷನ್ಸ್ ಇಟ್ಕೊಳ್ಳಿ. ಫೈನ್. ಓಕೆ, ಸೊ ವಾಟ್ ಐ ನೀಡ್ ಟು ಫೈಂಡ್ ಫೈನಲಿ, ಇವಾಗ ನಾನು ನಿಮ್ಗೆ ಹೇಳ್ಕೊಡೋಕ್ ಬರಿತಾ ಇರೋದಂತೂ ಒಂದು ಫಾರ್ಮುಲಾ.
ಬರೀ ಬ್ಯಾಗ್ ಒನ್ನೇ ಇದ್ದಿದ್ರೆ, ಒಂದೇ ಒಂದು ಬ್ಯಾಗ್ ಇದ್ದಿದ್ರೆ ಡಿಸ್ಕಷನ್ ಬೇಡ, ಕಂಡೀಷನಲ್ ಪ್ರಾಬಬಿಲಿಟಿ ಬರೆದ್ಬಿಟ್ಟು ಮುಗಿಸ್ಬಿಡ್ತಿದ್ದೋ. ಬಟ್ ದೇರ್ ಆರ್ 2 bags. ಫಾರ್ಮುಲಾ ಹೆಂಗ್ ಬರಿಬೇಕು, ಹೇಗ್ ಜ್ಞಾಪಕ ಇಟ್ಕೋಬೇಕು ಅದನ್ನ ಹೇಳ್ಕೊಡ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. P of B1 bar A should happen. Probability of selecting red ball, that red ball should be from bag 1. This is most important. If you are able to understand the writing the left hand side of the theorem, then you will write the right hand side also. ಹೇಗೆ ಬರಿಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಈಗ. ರೈಟ್, ಇಲ್ಲಿ P of B1 bar A ಇದೆಯಲ್ವಾ, now when you are writing the right side, P of B1 ಹಾಗೆ ಬರ್ಕೊಳ್ಳಿ. ರೈಟ್, ಇಲ್ಲಿ B1 ಬಾರ್ ಇದೆ, ನಿಮ್ ಲೆಫ್ಟ್ ಸೈಡ್ ಅಲ್ಲಿ B1 ಬಾರ್ ಇದೆ. ರೈಟ್ ಸೈಡ್ ಅಲ್ಲಿ ಬರಿಬೇಕಾದ್ರೆ ಅದನ್ನ ರಿವರ್ಸ್ ಮಾಡಿ ಬರೀರಿ. ರೈಟ್ ಸೈಡ್ ಅಲ್ಲಿ ಬರಿಬೇಕಾದ್ರೆ ಅದನ್ನ ರಿವರ್ಸ್ ಮಾಡಬೇಡಿ. ನ್ಯೂಮರೇಟರ್ ಒಂದೇ ಒಂದು ಟರ್ಮ್ ಇರುತ್ತೆ. ನ್ಯೂಮರೇಟರ್ ಒನ್ ಟರ್ಮ್. ಐ ಆಮ್ ಟೆಲ್ಲಿಂಗ್ ಯು ಹೌ ಟು ರೈಟ್ ದ ನ್ಯೂಮರೇಟರ್. ಇಲ್ಲಿ ನೋಡಿ, ಇಲ್ಲಿ ಬ್ಯಾಗ್ 1 ಇದೆ, ಇಲ್ಲಿ ಏನಿದೆಯೋ ಪ್ರಾಬಬಿಲಿಟಿ ಆಫ್ B1 ಹಾಗೆ ಬರ್ಕೊಡಿ. ರೈಟ್, ಆಮೇಲೆ ಸೆಕೆಂಡ್ ಅದ್ರ ಪಕ್ಕದಲ್ಲಿ ಇನ್ನೊಂದು ಬರಿಬೇಕು. ಅದನ್ನ ಹೆಂಗ್ ಬರೆಯೋದು? ಕ್ವೈಟ್ ಸಿಂಪಲ್. ಇಲ್ಲಿ B1 ಬಾರ್ ಇದ್ರೆ ರೈಟ್ ಸೈಡ್ ಅಲ್ಲಿ ಬರಿಬೇಕಾದ್ರೆ A ಬಾರ್ B1 ಅಂತ ಬರ್ಕೊಡಿ. ಫಸ್ಟ್ ನಾನು ನಿಮಗೆ ಫಾರ್ಮುಲಾ ಬರೆಯೋದು ಹೇಳ್ಕೊಡ್ತೀನಿ. ಮಿಕ್ಕಿದ ಕಂಟೆಂಟ್ ನ ಹೇಗೆ ಬರಿಬೇಕು, ಹೇಗೆ ರೆಕಗ್ನೈಸ್ ಮಾಡಬೇಕು ಆಮೇಲೆ ಹೇಳ್ತೀನಿ. ಸೊ ಕೇಳಿಸ್ಕೊಳ್ಳಿ. ಡಿನಾಮಿನೇಟರ್ ಬರ್ತೀರಾ ಈಗ. ನ್ಯೂಮರೇಟರ್ ಏನ್ ಬರ್ದಿದ್ದೀರೋ ಡಿನಾಮಿನೇಟರ್ ಅದನ್ನ ಹಾಗೆ ಬರ್ಕೊಳ್ಳಿ. ಏನಿದೆಯೋ ಅದನ್ನ ಹಾಗೆ ಬರೀರಿ. P of B1 multiplied by P of A bar B1 plus ಈ ಫಾರ್ಮುಲಾನ ಬ್ಯಾಕ್ 2 ಗೆ ಎಕ್ಸ್ಟೆಂಡ್ ಮಾಡಿ, ಬಿಕಾಸ್ ಯು ಹ್ಯಾವ್ 2 bags. ಸೊ ಎಲ್ಲೆಲ್ಲಿ B1 ಅಂತ ಇದೆಯೋ ಅಲ್ಲಿ B2 ಅಂತ ಬರಿತಾ ಹೋಗಿ. ಸೊ ಸಪೋಸ್ P of B2 multiplied by P of A bar B2. Think that you have one more bag 3 ಇತ್ತು, ಡಿನಾಮಿನೇಟರ್ ನ ಬ್ಯಾಕ್ 3 ಗೂ ಎಕ್ಸ್ಟೆಂಡ್ ಮಾಡಿ. Okay, now I want everyone to please let me know if you understood the writing of this formula what I have written here. ಹೇಗೆ ಬರಿಬೇಕು ಅನ್ನೋದು ಜ್ಞಾಪಕ ಇಟ್ಕೊಳ್ಳೋಕೆ ಮೆಮೊರೈಸ್ ಎಲ್ಲ ಮಾಡಕ್ಕಾಗಲ್ಲ. ಹೇಗೆ ಬರಿಬೇಕು ರೈಟ್ ಸೈಡ್, ಯಾಕಂದ್ರೆ ಸಿಂಬಲ್ಸ್ ನೀವ್ ಏನ್ ಬೇಕಾದ್ರೂ ಕೊಡಿ, A ಆದ್ರೂ ಕೊಡಿ, B ಆದ್ರೂ ಕೊಡಿ, C ಆದ್ರೂ B1, ನಿಮ್ ಇಷ್ಟ ಅದು ಏನ್ ಬೇಕಾದ್ರೂ ಕೊಡಿ. ಬಟ್ ನೀವು ರೈಟ್ ಸೈಡ್ ಹೇಗೆ ಬರೀತಾರ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಟೇಕ್ ಯುವರ್ ಟೈಮ್ ಅಂಡ್ ಲೆಟ್ ಮಿ ನೋ. ಓವರಾ? ನೌ ಲಿಸನ್ ಟು ಮಿ. ಪ್ರಾಬ್ಲಮ್ ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಫಾರ್ಮುಲಾ ಬರೆಯೋದು ಹೇಳ್ಕೊಟ್ಟಿದ್ದೀನಿ. ಈ ಫಾರ್ಮುಲಾ ಇಲ್ಲಿ ಬರ್ದಿದ್ದೀನಲ್ವಾ, ಓಕೆ, ಇಟ್ ಇಸ್ ಆಕ್ಚುಲಿ ಇಂಟ್ರೊಡ್ಯೂಸ್ಡ್ ಬೈ ಎ ಮ್ಯಾಥಮ್ಯಾಟಿಷಿಯನ್. ಇದನ್ನ ಬೇಸ್ ಥಿಯರಮ್ ಅಂತ ಕರೀತಾರೆ. ಓಕೆ, ನಿಮ್ಗೆ ಆಕ್ಚುಲಿ ಅಲ್ಲಿ EPL ಅಲ್ಲಿ ಇದೆ ಬೇಸ್ ಥಿಯರಮ್, ಅದರ ಇಂಟ್ರೊಡಕ್ಷನ್ ಅಲ್ಲಿದೆ. ನಾನು ನಿಮಗೆ ಬರೀ ಥಿಯರಿಯಲ್ಲಿ ಹೇಳ್ಕೊಟ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಸೊ ಅದಕ್ಕೆ ನಾನು ಎಕ್ಸಾಂಪಲ್ ನ ತಗೊಂಡು ಅಲ್ಲಿ ಇದನ್ನ ಹೇಳ್ಕೊಡ್ತಾ ಇದ್ದೀನಿ. ಓಕೆ ಸರ್, ಹೆಂಗ್ ಸರ್ ರೆಕಗ್ನೈಸ್ ಮಾಡೋದು? ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ನೀವೇನ್ ಮಾಡಿ, ಬೇಸ್ ಥಿಯರಮ್ ಎಲ್ಲಾ ಪ್ರಾಬ್ಲಮ್ ಕಂಪ್ಲೀಟ್ ಆಗೋವರೆಗೂ ನೀವೇನು ತೊಂದರೆ ತಗೋಬೇಡಿ. ಎಲ್ಲಾ ಪ್ರಾಬ್ಲಮ್ಸ್ ಮುಗಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಓ ಹೆಂಗ್ ರೆಕಗ್ನೈಸ್ ಮಾಡೋದು ಬೇಸ್ ಥಿಯರಮ್ ಪ್ರಾಬ್ಲಮ್ಸ್ ಅಂತ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಒಂದ್ 2-3 ಪ್ರಾಬ್ಲಮ್ ಮಾಡಿದ ತಕ್ಷಣ ಫೈನಲಿ ನಿಮ್ಗೆ ಕನ್ಕ್ಲೂಷನ್ ಗೊತ್ತಾಗುತ್ತೆ, ಓ ಫೈನ್ ದಿಸ್ ಇಸ್ ದ ಪ್ರಾಬ್ಲಮ್ ಬೇಸ್ಡ್ ಆನ್ ಬೇಸ್ ಥಿಯರಮ್, ನೀವು ರೆಕಗ್ನೈಸ್ ಮಾಡ್ತೀರಾ. ಸೊ ನಾನು ಇನ್ನೂ ಒಂದ್ಸಲ ಹೇಳ್ತಿದ್ದೀನಿ, ಪ್ರಾಬಬಿಲಿಟಿಯಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ರೆಕಗ್ನೈಸಿಂಗ್ ದ ಟೈಪ್. ದೇ ವಿಲ್ ನೆವರ್ ಮೆನ್ಷನ್ ಇಟ್ಸ್ ಎ ಪ್ರಾಬ್ಲಮ್ ಆನ್ ಬೇಸ್ ಥಿಯರಮ್. ನೀವು ರೆಕಗ್ನೈಸ್ ಮಾಡಬೇಕು. ಅರ್ಥ ಆಯ್ತಾ? ರೈಟ್. ಸೊ ಈ ಕಾನ್ಸೆಪ್ಟ್ ಅನ್ನ ಸಾಲ್ವ್ ಮಾಡ್ತೀವಲ್ವಾ, ಸೊ ದಿಸ್ ಕಾನ್ಸೆಪ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಎ ಮ್ಯಾಥಮೆಟಿಷಿಯನ್ ಕಾಲ್ಡ್ ಆಸ್ ಬೇಸ್. ಸೊ ಇಟ್ಸ್ ಕಾಲ್ಡ್ ಆಸ್ ಬೇಸ್ ಥಿಯರಮ್ ಅಂತ ಕರೀತಾರೆ. ನಾವು ಈಗ ಈ ಪ್ರಾಬ್ಲಮ್ ವಾಪಸ್ ಬರೋಣ. ಈ ಪ್ರಾಬ್ಲಮ್ ಅಲ್ಲಿ ಅಬ್ಸರ್ವ್ ಮಾಡಿ, P of B1 ಗೊತ್ತು, ಸೆಲೆಕ್ಷನ್ ಆಫ್ ಬ್ಯಾಗ್ 1 1/2, P of B1 P of B2 ಎರಡು ಗೊತ್ತು. ಯಾವ್ದು ಗೊತ್ತಿಲ್ಲ ನನಗೆ? P of A bar B1. Okay, I want someone to unmute and talk. Okay, yes, Shweta, unmute ಮಾಡ್ಕೊಳ್ಳಿ. Shweta, yes, tell me, in conditional probability what do you mean by P of A bar B1? ಅಂದ್ರೆ ಅರ್ಥ ಹೇಳಿ ಫಸ್ಟ್ ನನಗೆ. ಅಂದ್ರೆ B1 ಆಗಿರುತ್ತೆ, B1 ಆಗೋಗಿರುತ್ತೆ. What is B1 here? Selection of bag 1. Yes sir. ಅದರೊಳಗಡೆ ಏನಾಗಬೇಕು? ಸೆಲೆಕ್ಟಿಂಗ್ ಅ ರೆಡ್ ಬಾಲ್ ಆಗಬೇಕು. ಈಗ ಬ್ಯಾಗ್ 1 ಅಲ್ಲಿ ರೆಡ್ ಬಾಲ್ ಎಷ್ಟಿದೆ? 4 red balls. Out of how many? 8.
So what is the probability of A bar B1 ಅಂದ್ರೆ 1/2. ಅರ್ಥ ಆಯ್ತಾ ಇದು? Yes, sir. Okay, if I write P of A bar B2, what do you mean by this? Bag 2 event ಆಗಿರತ್ತೆ. Back to ಆಗೋಗಿದೆ ಆಯ್ತಾ? ಅದರೊಳಗಡೆ ಏನಾಗಬೇಕು ನಿಮಗೆ? Selecting a red ball. ಈ ಬ್ಯಾಕ್ ಟು ರೆಡ್ ಬಾಲ್ ಎಷ್ಟಿದೆ? 2 red balls. 2 out of how many? 8. So what is the probability of this will be? 1/4. Okay, ನಾನು ಇವಾಗ ಇದೆರಡು ಎಕ್ಸ್ಪ್ಲನೇಷನ್ ಕೊಟ್ಟೆ. ಎಲ್ಲರಿಗೂ ಅರ್ಥ ಆಗಿದ್ರೆ ಕ್ಲಿಯರ್ ಅಂತ ಮೆನ್ಷನ್ ಮಾಡಿ. ರೆಸ್ಟ್ ಇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡ್ಬೇಕಷ್ಟೇ. ಅರ್ಥ ಆಯ್ತಾ? I want everyone to just please let me know if you are able to understood these two things. ಯಾರಿಗಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಪ್ಲೀಸ್ ಆಸ್ಕ್ ಮಿ, ಐ ವಿಲ್ ಎಕ್ಸ್ಪ್ಲೈನ್ ಒನ್ಸ್ ಅಗೇನ್. ಇಫ್ ಇಟ್ಸ್ ಕ್ಲಿಯರ್ ಪ್ಲೀಸ್ ಮೇಕ್ ಎ ನೋಟ್ ಆಫ್. ಏನ್ ನೋಟ್ ಬೇಡ, ಆಮೇಲೆ ನಾನು ಹೇಳ್ತೀನಿ. ಓವರಾ? ಸೊ ಸ್ಟೂಡೆಂಟ್ಸ್, ಈಗ ಆ ಫಾರ್ಮುಲಾ ಬರ್ದಿದ್ದೀನಿ. ಫಾರ್ಮುಲಾಗೆ ಏನೇನ್ ವ್ಯಾಲ್ಯೂಸ್ ಬೇಕೋ ಎಲ್ಲಾನು ಬೋರ್ಡ್ ಮೇಲೆ ಬರ್ದಿದ್ದೀನಿ. ದ ರೆಸ್ಟ್ ಇಸ್ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ, ರೈಟ್? ಸೊ ಇವಾಗ ಎಕ್ಸ್ಪೆರಿಮೆಂಟ್ ನ ಫುಲ್ ಆಗಿ ಒಂದ್ಸಲ ನೋಡ್ಕೊಳ್ಳಿ. ನನ್ನ ಸಜೆಷನ್ ಏನ್ ಗೊತ್ತಾ? ನನ್ನ ಸಜೆಷನ್ ಇದೆಯಲ್ವಾ, ಫಾರ್ಮುಲಾ ಬರೆದ್ಮೇಲೆ ಫೈಂಡ್ ಔಟ್ ಮಾಡಿ. ಅದಕ್ಕೆ ಮುಂಚೆ ನಿಮ್ಗೆ ಗೊತ್ತಾಗಲ್ಲ, ಏನ್ ಫೈಂಡ್ ಔಟ್ ಮಾಡ್ಬೇಕು ಗೊತ್ತಾಗಲ್ಲ, ಖಂಡಿತ ಗೊತ್ತಾಗಲ್ಲ. ಸೊ ಮೈ ಸಜೆಷನ್ ವಿಲ್ ರಿಮೈನ್ ದ ಸೇಮ್. ನೀವು ಫಸ್ಟ್ ಈಗ ಈವೆಂಟ್ಸ್ A B1 B2 A ಇದೆಲ್ಲ ನೇಮ್ ಕೊಟ್ಬಿಡಿ, ಫಾರ್ಮುಲಾ ಬರ್ದ್ಬಿಡಿ. ಫಾರ್ಮುಲಾ ಬರ್ದ್ಮೇಲೆ ಇಮಿಡಿಯೇಟ್ಲಿ ನಿಮ್ಗೆ ಗೊತ್ತಾಗುತ್ತೆ ವಾಟ್ ಆರ್ ದ ವ್ಯಾಲ್ಯೂಸ್ ಐ ನೀಡ್ ಟು ಫೈಂಡ್ ಅಂಡ್ ದೆನ್ ಕಂಟಿನ್ಯೂ. ಸೊ ಐ ವಿಲ್ ಸಜೆಸ್ಟ್ ಯು ಟು ರೈಟ್ ದೀಸ್ ಥಿಂಗ್ಸ್ ಆಫ್ಟರ್ ರೈಟಿಂಗ್ ದ ಫಾರ್ಮುಲಾ ಓನ್ಲಿ. ಓಕೆ, ಸೊ ನೌ ಎವ್ರಿವನ್ ಲಿಸನ್ ಟು ಮಿ. ವಾಟ್ ಯು ನೀಡ್ ಟು ಡೂ, ರೈಟ್ ದ ಹೆಡಿಂಗ್ ಬೇಸ್ ಥಿಯರಮ್. ಅಲ್ಲೊಂದು 2 ಲೈನ್ ಥಿಯರಿ ಇದೆ, ಬರ್ಕೊಂಬಿಡಿ ಎಲ್ಲರೂ. ಅದಾದ್ಮೇಲೆ ನಾನು ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಪೇಜ್ ನಂಬರ್ 323, ಬೇಸ್ ಥಿಯರಮ್. ರೈಟ್ ಡೌನ್ ದ ಸ್ಟೇಟ್ಮೆಂಟ್. ಎಲ್ಲರೂ ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ಅದಾದ್ಮೇಲೆ ಕ್ಲಿಯರ್ ಅಂತ ಹೇಳಿ ನಾನು ಏನ್ ಮಾಡ್ಬೇಕು, ಏನ್ ಬರಿಬೇಕು ಅಂತ ಹೇಳ್ತೀನಿ. ನನ್ನ ಸಜೆಷನ್ ಒಂದೇ, ಅಟ್ಲೀಸ್ಟ್ ಒಂದು 5 ಪ್ರಾಬ್ಲಮ್ಸ್ ಆಫ್ ಬೇಸ್ ಥಿಯರಮ್ ಮುಗಿಸೋವರೆಗೂ ಡೋಂಟ್ ಕಮ್ ಟು ಎನಿ ಕನ್ಕ್ಲೂಷನ್. ನನ್ಗೆ ಅರ್ಥ ಆಯ್ತು, ಅರ್ಥ ಆಗ್ಲಿಲ್ಲ, ಯಾವುದೇ ಕನ್ಕ್ಲೂಷನ್ ಬರಬೇಡಿ. wait till I finish 5 problems under base theorem, then you let me know whether you have understood or not. ನಾನು 5 ಪ್ರಾಬ್ಲಮ್ ಆಗೋವರೆಗೂ ಈ ಥಿಯರಮ್ ಅರ್ಥ ಆಯ್ತಾ ಅಂತ ಕೇಳಲ್ಲ. 5 ಪ್ರಾಬ್ಲಮ್ಸ್ ಮುಗಿಸಿದ್ಮೇಲೆ ಕೇಳ್ತೀನಿ. If you have finished writing the base theorem explanation, please tell me clear. ಟೈಪ್ ಮಾಡ್ರಪ್ಪ ಬೇಗ, ಅದೊಂದು 3 ಲೈನ್ ಇದೆ, ಬರ್ಕೊಂಡು ಟೈಪ್ ಮಾಡಿ. ಓಕೆನಾ? ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ವೆಯ್ಟ್ ಮಾಡಿ. ಒಂದು ಫ್ಯೂ ಪ್ರಾಬ್ಲಮ್ಸ್ ಹೋಗೋವರೆಗೂ ಅಷ್ಟು ಕ್ಲಿಯರ್ ಐಡಿಯಾ ಸಿಗಲ್ಲ ನಿಮಗೆ. ಸೊ ಹ್ಯಾವ್ ಪೇಷನ್ಸ್. ಓಕೆ, ನಾವು ರೈಟ್ ದ ಹೆಡಿಂಗ್ ಎಕ್ಸಸೈಸ್. NCERT ಎಕ್ಸಸೈಸ್ 13.3 ಮೆನ್ಷನ್ ಮಾಡಿ ಎಲ್ಲರೂ. NCERT ಎಕ್ಸಸೈಸ್ 13.3 ಫಸ್ಟ್ ಪ್ರಾಬ್ಲಮ್ ಇವಾಗ ಮಾಡ್ಸಲ್ಲ, ಓಕೆ, ಆಮೇಲೆ ಮಾಡ್ಸೋಣ. ಅದು ಇಟ್ಸ್ ನಾಟ್ ಬೇಸ್ಡ್ ಆನ್ ಬೇಸ್ ಥಿಯರಮ್, ಸೊ ಅದಕ್ಕೋಸ್ಕರ ಅದನ್ನ ಇವಾಗ ಹೇಳಲ್ಲ. ಸೆಕೆಂಡ್ ಪ್ರಾಬ್ಲಮ್ ಸ್ಪೇಸ್ ಬಿಟ್ಬಿಡಿ. ಐ ರಿಪೀಟ್, ಸೆಕೆಂಡ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬರ್ಕೊಳ್ಳೋದಕ್ಕೆ ಸ್ಪೇಸ್ ಬಿಡಿ, ಸೊಲ್ಯೂಷನ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಲೀವ್ ದ ಸ್ಪೇಸ್ ಟು ಕಾಪಿ ದ ಸೆಕೆಂಡ್ ಸಮ್. ಯು ನೋ ದ ಸ್ಟೇಟ್ಮೆಂಟ್ಸ್ ಕಾಪಿಂಗ್ ವಿಲ್ ಟೇಕ್ ಮೋರ್ ಟೈಮ್. ಇವಾಗ ಇರೋ 1 hour ಟೈಮಲ್ಲಿ ಅವೆಲ್ಲ ನಾವು ಮಾಡ್ಕೊಂಡು ಕೂತ್ಕೊಂಡ್ರೆ ನೋ ಎಕ್ಸಸೈಸ್. ಪ್ರಕೃತಿ ನಾನು ಹೇಳಿದೆ ಎಕ್ಸಸೈಸ್, ಸೇಮ್ ಪ್ರಾಬ್ಲಮ್ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ, ಸೇಮ್ ಪ್ರಾಬ್ಲಮ್. ಐ ಸೆಡ್ ಎಕ್ಸಸೈಸ್, ಎಕ್ಸಾಂಪಲ್ಸ್ ಬೇಡ, ಎಕ್ಸಾಂಪಲ್ಸ್ ಆಮೇಲೆ ಮಾಡೋಣ. First, let me concentrate on exercise.
ಬರ್ಕೊಂಡ್ರೆ ಎಲ್ಲರೂ ಸ್ಪೇಸ್ ಬಿಟ್ಬಿಡಿ. ನಂಬರ್ 2 ಅಂತ ಬರೆದು ಸ್ಪೇಸ್ ಬಿಡಿ. ಸೊಲ್ಯೂಷನ್ ಸ್ಟಾರ್ಟ್ ಮಾಡಿ. ಇಲ್ಲಿ ನೋಡಿ ರಫ್ ಆಗಿ ಈ ತರ, ನೋ ಲಿಸನ್ ಟು ವಾಟ್ ಐ ಸೇ. ಈ ತರ ಫಸ್ಟ್ ಮೆನ್ಷನ್ ಮಾಡಿ. ನಾನು ಬರ್ದಿದ್ದೀನಲ್ವಾ, ಈ ತರ ಫಸ್ಟ್ ಬರ್ಕೊಳ್ಳಿ. ಒಂದು ರಫ್ ಸ್ಕೆಚ್ ಸಿಗುತ್ತೆ ನಿಮ್ಗೆ. ಓಕೆ, ಸೊ ಫಸ್ಟ್ ರೈಟ್ ದೀಸ್ ಟು. ಬರ್ದ್ರಾ? ಇವಾಗ ಹೇಳಿ. Therefore, the probability of selecting bag 1 or bag 2 is given by, the probability of selecting bag 1 or bag 2 is given by P of B1 is equal to 1 by 2, P of B2 is equal to 1 by 2. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಅಲ್ಲಿ let A be an event, let A be an event of selecting a red ball. Let A be an event of selecting a red ball. Of selecting a red ball. Next line only. Since we need to find the probability of selecting a red ball, since we need to find the probability of selecting a red ball from bag 1. From bag 1. Next line only. Therefore, by Bayes theorem, Bayes spelling ಸರಿಯಾಗಿ ಬರ್ಕೊಳ್ರಿ. ಆಮೇಲೆ ಎಲ್ಲರೂ BASC ಬರ್ದ್ಬಿಟ್ಟಿರ. ಆಮೇಲೆ BAYES ಅದು ಆಯ್ತಾ, ಸರಿಯಾಗಿ ಬರೀರಿ. ಆಮೇಲೆ ಬೈ ಬೇಸ್ ಥಿಯರಮ್ ಇಲ್ಲಿ ನೋಡಿ, ಸರಿಯಾಗಿ ನೋಡಿ. P of B1 bar A ಅಂದ್ರೆ ಸೆಲೆಕ್ಷನ್ ಆಫ್ ರೆಡ್ ಬಾಲ್ ಇಸ್ ಆಲ್ರೆಡಿ ಓವರ್. ಆಯ್ತಾ? ಅದು ಎಲ್ಲಿಂದ ಬರ್ಬೇಕು ನಿಮ್ಗೆ? ಬ್ಯಾಗ್ 1 ಇಂದ ಬರ್ಬೇಕು. ಅಂದ್ರೆ ಸಿಂಬಲ್ ಕೇರ್ಫುಲ್ ಆಗಿ ಬರಿಬೇಕು ನೀವು. ಇಲ್ಲಿ ನೀವು ತಪ್ಪು ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಗೋ ರಾಂಗ್. ಓಕೆ, ಸೊ ಬರ್ಕೊಳ್ಳಿ ಇದೆ. P of B1 bar A is equal to P of B1 bar A is equal to ರೈಟ್ ಸೈಡ್ ಹೇಗೆ ಬರೆಯೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ B1 ಇದ್ರೆ P of B1 ಅಂತಾನೆ ಶುರು ಮಾಡಿ. ಅರ್ಥ ಆಯ್ತಾ? ರೈಟ್. ಅದಾದ್ಮೇಲೆ ಇಲ್ಲಿ B1 bar A ಬರ್ದಿರ್ತೀರಾ, ಇಲ್ಲ ಅದನ್ನ ರಿವರ್ಸ್ ಮಾಡಿ A bar B1 ಅಂತ ಬರ್ಕೊಳ್ಳಿ. ಸೇಮ್ ಥಿಂಗ್ ಏನ್ ಬರ್ದಿದ್ರು ಅದನ್ನ ಡಿನಾಮಿನೇಟರ್ ಬರೀರಿ. ಅದೇ ಟರ್ಮ್ ನ ಬ್ಯಾಕ್ 2 ಗೆ ಎಕ್ಸ್ಟೆಂಡ್ ಮಾಡಿ. ಇದು ಕಾನ್ಸೆಪ್ಟ್ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು. ಸೊ ಫಾರ್ಮುಲಾ ಬರೀರಿ. ಕೀರ್ತಿ ಕಮ್ ಆನ್ಲೈನ್, ಮೀನ್ಸ್ ಅನ್ಮ್ಯೂಟ್. ಆನ್ಲೈನ್. ಕೀರ್ತಿ, ಎಕ್ಸ್ಪ್ಲನೇಷನ್ ಅರ್ಥ ಆಯ್ತನ್ರಿ? ಹ್ಞೂ ಸರ್. ಫುಲ್ ಕ್ಲಿಯರಾ? ಎಸ್ ಸರ್. ಆರ್ ಯು ಶೋರ್? ಹ್ಞೂ ಸರ್. ಬಿಕಾಸ್ ನೆಕ್ಸ್ಟ್ ಪ್ರಾಬ್ಲಮ್ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ ನಂಗೆ. ಆಮೇಲೆ ಯಾವ ಕ್ವೆಶ್ಚನ್ ಸರ್? ಸೆಕೆಂಡ್ ಪ್ರಾಬ್ಲಮ್ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಎಕ್ಸಾಂಪಲ್ ಆರ್ ಎಕ್ಸರ್ಸೈಸ್ ಸರ್? ಎಕ್ಸರ್ಸೈಸ್ ಪ್ರಾಬ್ಲಮ್ ನಂಬರ್ 3. ನೀವು ಆನ್ಸರ್ ಮುಗಿಸ್ಬಿಟ್ರ ಇದಕ್ಕೆ? ಬರೀದು ಬರ್ದ್ಬಿಟ್ಟಿರ್ತೀಯ ನೀನೆಲ್ಲಿ ವೇಟ್ ಮಾಡ್ತೀಯ? ಐ ವಿಲ್ ರೀಡ್ ದ ಕ್ವೆಶ್ಚನ್ ಅಂಡ್ ಟೆಲ್ ಸರ್. ಹಾ, ನೋ ದಟ್ಸ್ ವಾಟ್. ನೀವು ಆನ್ಸರ್ ಬರ್ದಾಯ್ತಾ ಇದಕ್ಕೆ? ಇಲ್ಲ ಸರ್. ಹಾ, ಓಕೆ, ಇದನ್ನ ಕಂಪ್ಲೀಟ್ ಮಾಡಿ ಎಲ್ಲರೂ. ಹೋಪ್ ಎವ್ರಿವನ್ ರಿಟನ್ ದ ಫಾರ್ಮುಲಾ. ಇವಾಗ ಬರ್ಕೊಳ್ಳಿ. ನೆಕ್ಸ್ಟ್ ಲೈನ್ ಅಲ್ಲಿ ಕೇರ್ಫುಲ್ ಆಗಿ ಬರ್ಕೊಳ್ಳಿ. ಇಲ್ಲಿ ನೋಡಿ, P of A bar B1 ಮೀನಿಂಗ್ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಓಕೆ, ಬ್ಯಾಗ್ 1 ಇಂದ ರೆಡ್ ಬಾಲ್ ಸೆಲೆಕ್ಷನ್ ಮಾಡ್ತಿರ್ತೀರಾ. ಐ ರಿಪೀಟ್, P of A bar B1 ಅಂದ್ರೆ ಫ್ರಮ್ ದ ಬ್ಯಾಗ್ 1 ಯು ಆರ್ ಸೆಲೆಕ್ಟಿಂಗ್ ದ ರೆಡ್ ಬಾಲ್. There are 4 red balls out of 8. So probability of selecting a red ball from bag 1, 4 by 8, that is 1 by 2. So ಇದೆರಡು ಬರ್ಕೊಳ್ಳಿ. ಇದೆರಡು ಬರ್ಕೊಂಡಾದ್ಮೇಲೆ ಈಗ ಈ ರೈಟ್ ಸೈಡ್ ಅಲ್ಲಿ ಎಲ್ಲಾನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ಬೇಕು ನೀವು. ಓಕೆ, ಹಾ, ಇವಾಗ ಹೇಳ್ತಾ ಹೋಗಿ. P of B1 1 by 2, P of A bar B1 ಎಷ್ಟಪ್ಪ? That's also 1 by 2. ನೋಡಿ, ಸರಿಯಾಗಿ ನೋಡ್ಬಿಟ್ಟು ಹೇಳ್ಬೇಕು ನೀವು. ನಾನು ಇಲ್ಲಿ ಇರೇಸ್ ಮಾಡ್ಬಿಟ್ಟಿದ್ದೀನಿ. Just keep simplifying the things. Yes, Shweta, I've done it. Yeah, if everyone finished writing and you got the same answer 2 by 3, please type problem number 3 type ಮಾಡಿ. ಆಲ್ರೆಡಿ ಹೇಳಿದೀನಿ, 2-3 ಪ್ರಾಬ್ಲಮ್ ಆಗೋವರೆಗೂ ದಯವಿಟ್ಟು ಯಾರು ಏನು ಕನ್ಕ್ಲೂಷನ್ ಬರಬೇಡಿ. ಕೀರ್ತಿ, start reading the next sum, man. Yes sir, 1 minute sir.
ಕೇರ್ಫುಲ್ ಆಗಿ ಓದು ಕೀರ್ತಿ, ಅರ್ಥ ಮಾಡ್ಕೋ ಅಷ್ಟೇ. ಸಿ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. Yes sir, done sir. ಅರ್ಥ ಆಯ್ತಾ? Let A be an. Yes sir. ಹಾ, ಸೊ ಫಸ್ಟ್ 2 ಇವೆಂಟ್ ಇದೆ. ಏನೇನಪ್ಪ ಇಲ್ಲಿ ಇವೆಂಟ್? ಒಂದು ಸ್ಕೂಲ್ Hostel. ಕಾಲೇಜ್ ಅಲ್ಲಿ ಹಾಸ್ಟೆಲ್ ಒಂದು ಮತ್ತೆ ಹಾಸ್ಟೆಲ್, ಇನ್ನೊಂದು ಡೇ Yes, sir. ಸ್ಕಾಲರ್ಸ್. ಡೇ ಸ್ಕಾಲರ್ಸ್ ಅಂದ್ರೆ ಅವ್ರು ಹಾಸ್ಟೆಲ್ ಅಲ್ಲಿ ಇರಲ್ಲ, ನಿಯರ್ ಬೈ ಏರಿಯಾಸ್ ಇಂದ ಬರ್ತಾರೆ. ಸಿ ಒಂದು Yes, sir. ರೆಸಿಡೆನ್ಷಿಯಲ್ ಕ್ಯಾಂಪಸ್ ಅಂತ ಇರುತ್ತೆ, ಅದರಲ್ಲಿ 2 ಟೈಪ್ ಇರ್ತಾರೆ. ಡೇ ಸ್ಕಾಲರ್ಸ್ ಅಂದ್ರೆ ಅವರು ಅಲ್ಲೇ ಹಾಸ್ಟೆಲ್ ಅಲ್ಲಿ ಉಳ್ಕೊಂಡಿರ್ತಾರೆ. ಓಕೆ, ಡೇ ಸ್ಕಾಲರ್ಸ್ ಅಂದ್ರೆ ಸುತ್ತಮುತ್ತ ಇಂದ ಬರ್ತಾರೆ. ಹಾಸ್ಟೆಲೈಟ್ಸ್ ಮತ್ತೆ ಡೇ ಸ್ಕಾಲರ್ಸ್ ಅಂತ ಕರೀತಾರೆ. ಎಸ್ ಕೀರ್ತಿ, ನಾವು ಹೌ ಮೆನಿ ಆರ್ ಇನ್ ಹಾಸ್ಟೆಲ್? 60% of the college students are in hostel sir. ಪಿ ಆಫ್ ಎಚ್ ಅಂತ ತಗೊಳ್ಳ ಅದನ್ನ? Yes sir. ಎಷ್ಟಪ್ಪ? 60% ಅಲ್ವಾ? ಸೊ 0.6. ಏನ್ ಬರೀಬೇಕು ನಾನು ಇದನ್ನ? 0.6 sir. ಓಕೆ, ಇರ್ಲಿ. ನೆಕ್ಸ್ಟ್ ಪಿ ಆಫ್ ಡೇ ಸ್ಕಾಲರ್ಸ್ ಡಿ ಅಂತ ತಗೊಳ್ತೀನಿ. 0.4 sir. 40 ಸರಿಯಾಗಿ ಫಸ್ಟ್ ಹೇಳ. 40%, ಸೊ 0.4. ಇವೆಂಟ್ ಎ ಮಾರ್ಕ್ ಮಾಡ್ಬೇಕಲ್ವಾ ಕೀರ್ತಿ ನಾನು? A is the person has an A grade sir. ದ ಚೂಸ್ ಅಂಡ್ ಸಿ ಪ್ರಾಬ್ಲಮ್ ಏನಂದ್ರೆ ಫೈನಲ್ ಆಗಿ ಏನ್ ಮಾಡ್ತಾರೆ ನೋಡಿ, ಒಬ್ಬ ಸ್ಟೂಡೆಂಟ್ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಆ ಸ್ಟೂಡೆಂಟ್ ಗ್ರೇಡ್ ಎ ಇರ್ಬೇಕು ಅವನಿಗೆ. ಓಕೆ, ಸೊ ಎ ಮಾರ್ಕ್ ಮಾಡ್ತೀನಿ ಕೀರ್ತಿ ಈಗ. ಓಕೆ, ಚೂಸನ್ ಸ್ಟೂಡೆಂಟ್ Has A grade sir. is A grade. ಓಕೆ ಫೈನ್. Next ಫಾರ್ಮುಲಾ ಬರ್ದ್ಬಿಡೋಣ probability. ಕೀರ್ತಿ. ಏನ್ ಫಾರ್ಮುಲಾ ಬರೀಬೇಕು? ಫೈನಲ್ ಆಗಿರೋ ಫಾರ್ಮುಲಾ ಬರ್ದ್ಬಿಡೋಣ. ಓಕೆ, ಕ್ಯಾನ್ ಯು ಕೀರ್ತಿ ಹೆಲ್ಪ್ ಮೀ ಇನ್ ರೈಟಿಂಗ್ ದ ಫಾರ್ಮುಲಾ ಕೀರ್ತಿ? P of that P of chosen student who has to be a grade A should be H what? by A. Should be P what? of H by Hostel A. ಇರ್ತಾನೆ. Yes sir. ಯಾವ್ದು ಆಗೋಗಿದೆ, ಯಾವ್ದು ಆಗ್ಬೇಕು? A ಆಗೋಗಿದೆ, H ಆಗ್ಬೇಕು sir. A ಆಗೋಗಿದೆ, H ಆಗ್ಬೇಕು. ವೆರಿ ಗುಡ್. ಓಕೆ, H ಬಾರ್ A ಅಂತ ಬರೀಲ ಕೀರ್ತಿ? ಇಸ್ ಇಟ್ ಓಕೆ? Yes sir. ಎಲ್ಲಾರ್ಗು ನೋಡಿ ಒಂದೇ ಒಂದು LHS ಗೊತ್ತಾಗ್ಬಿಟ್ರೆ RHS ನ ಎಲ್ಲರೂ ಕಣ್ಮುಚ್ಕೊಂಡು ಬರೀತೀರಾ. ಸೊ ನನಗೆ ಬೇಕಾಗಿರೋದು LHS ಅರ್ಥ ಆಯ್ತಾ? ಎಸ್ ಆರ್ ನೋ ಮೆನ್ಷನ್ ಮಾಡಿ. P of H bar A ಯಾಕೆ ಬರ್ದೆ ಅರ್ಥ ಆಯ್ತಾ? The chosen student, selection of student is already over, but that student from this should be from hostel. Is this clear to everybody? Please mention. The chosen student should be from hostel. Is this clear to everybody? Please mention. Okay, Kirti, come to the right side. Start from the right side. Start from. Yes sir. P of H by A equals to P of H yes, into P of A by H exactly. divided by P of H into P of A by H Yes, very good. plus P of D into P of A by D. P of A by D. ಕೀರ್ತಿ, ನಮ್ಗೆ ಅನ್ನೋನ್ ಯಾವ್ದು ಕೀರ್ತಿ ಈಗ? What sir? ಇದ್ರಲ್ಲಿ ಅನ್ನೋನ್ ಯಾವ್ದು? ಇದ್ರಲ್ಲಿ ಕೆಲವು ವ್ಯಾಲ್ಯೂಸ್ ಇನ್ನೂ ಬರ್ದಿಲ್ಲ. P of H ಗೊತ್ತು, P of D A by ಗೊತ್ತು. H. Yeah, P of A bar H. Do you know the values ಕೀರ್ತಿ? P of A bar H? Yes sir. Yes ಅಪ್ಪ. P of A bar Column H is ಅಲ್ಲಿ ಕೊಟ್ಟಿದ್ದಾರೆ. 0.3. Okay. Previous year's report show that 30% of all the students who reside in hostel got grade A. ಅಂದ್ರೆ P of A bar H ಅದು ಕರೆಕ್ಟಾ? ಎಷ್ಟಪ್ಪ ಅದು? 0.3. ವೆರಿ ಗುಡ್. ಆಮೇಲೆ P of A bar D? 0.2. Okay, so that is 20%. So 0.2. ಸೊ ಅದಕ್ಕೆ ನಾನು ಫಸ್ಟ್ ನಿಮಗೆ ಸಜೆಷನ್ ಕೊಡೋದು, ಫಾರ್ಮುಲಾ ಬರ್ದ್ಬಿಡಿ, ಅದಾದ್ಮೇಲೆ ಇದನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಇದು ಈಸಿ ಆಗುತ್ತೆ ನಿಮಗೆ. ಓಕೆ, ನೌ ಲೆಟ್ ಮಿ ಆಸ್ಕ್, ಇಸ್ ದಿಸ್ ಎಕ್ಸ್ಪ್ಲನೇಷನ್ ಕ್ಲಿಯರ್? ಸೊಲ್ಯೂಷನ್ ನೀವೇ ಬರೀತೀರಾ, ನಾನೇನ್ ಬರೆಯಲ್ಲ. ಇಷ್ಟು ಎಕ್ಸ್ಪ್ಲನೇಷನ್ ನನ್ನ ಕೆಲಸ ನಾನು ಕೊಟ್ಟಿದ್ದೀನಿ. ಇಸ್ ದಿಸ್ ಕ್ಲಿಯರ್ ಟು ಎವ್ರಿಬಡಿ? ಐ ವಿಲ್ ಆಸ್ಕ್ ಒನ್ಸ್ ಅಗೇನ್. ಅರ್ಥ ಆಗಿದ್ರೆ ದಯವಿಟ್ಟು ಬರ್ಕೊಳ್ಳಿ, ಅರ್ಥ ಆಗ್ಲಿಲ್ಲ ಅಂದ್ರೆ ಪ್ಲೀಸ್ ಕೇಳಿ. ಥ್ಯಾಂಕ್ಸ್ ಕೀರ್ತಿ. ನೆಕ್ಸ್ಟ್ ಪ್ರಾಬ್ಲಮ್ ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡಾಗಿದ್ರೆ ವಾಲಂಟಿಯರ್ ಆಗಿದ್ರೆ ಹೇಳ್ಬೋದು. ಟ್ರೈ ಮಾಡಿ, ನೀವು ಈ ಟ್ರಯಲ್ ಅಲ್ಲೇ ಕಲಿಯೋದು ನೀವು. ಓಕೆ, ಸೊ ಇಫ್ ಎನಿಬಡಿ ಇಸ್ ರೆಡಿ ಪ್ಲೀಸ್ ಟೆಲ್ ಮಿ. ಅಭಿಷೇಕ್, ಯು ವಾಂಟ್ ಟ್ರೈ? ಟ್ರೈ ಮಾಡ್ರಿ ರೀ, ತಪ್ಪೇನಿಲ್ಲ. ಅಭಿಷೇಕ್ ಟ್ರೈ ಮಾಡ್ತೀರಾ? ಒಂದ್ ನಿಮಿಷ. ಅಭಿಷೇಕ್ ಅರ್ಜೆಂಟ್ ಏನಿಲ್ಲ, ಇದನ್ನ ಕಂಪ್ಲೀಟ್ ಮಾಡು, ಫುಲ್ ಕಂಪ್ಲೀಟ್ ಮಾಡು. ಅದಾದ್ಮೇಲೆ ನೀನ್ ಟ್ರೈ ಮಾಡ್ತೀಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಓಕೆ ಸರ್. Okay, first you finish this and tell me what's the answer.
ಆನ್ಸರ್ ಹೇಳ್ಬೇಕು ಎಲ್ಲರೂ ಕಂಪ್ಲೀಟ್ ಆದ್ಮೇಲೆ. ಲಕ್ಷ್ಮಿ ಯಾರಾದ್ರೂ ನೆಕ್ಸ್ಟ್ ಪ್ರಾಬ್ಲಮ್ ಪ್ರಿಪೇರ್ ಆಗಿ. ಅಭಿಷೇಕ್ 9/13. ಎಸ್ ಲಕ್ಷ್ಮಿ, ದಟ್ಸ್ ಕರೆಕ್ಟ್. ನೀವು ಡೆಸಿಮಲ್ ಇಟ್ಕೊಂಡಿದ್ರು ಡೆಸಿಮಲ್ ಅಲ್ಲೂ ಮಾಡಿ, ತೊಂದರೆ ಏನಿಲ್ಲ. ಬಟ್ ದ ಸಿಂಪ್ಲೆಸ್ಟ್ ಫಾರ್ಮ್ ವಿಲ್ ಬಿ 9/13. All of you please type the answer for number 3. Number 4 ನಾನು ಅಭಿಷೇಕ್ ಡಿಸ್ಕಸ್ ಮಾಡ್ತೀವಿ. ಯಾರಾದ್ರೂ ಬೇರೆಯವರು ಡಿಸ್ಕಸ್ ಮಾಡಂಗಿದ್ರೆ ಖಂಡಿತ ಹೇಳ್ಬೋದು, ಸರ್ ನಾನು ಡಿಸ್ಕಸ್ ಮಾಡ್ತೀನಿ ಅಂತ. ಇಲ್ಲಾಂದ್ರೆ ನಂಬರ್ 3 ಫಿನಿಶ್ ಮಾಡಿ ಆನ್ಸರ್ ಟೈಪ್ ಮಾಡಿ ಎಲ್ಲರೂ. ಹೊಗೆ ಹಾಕೊಂಡು ಟೈಪ್ ಮಾಡ್ರಿ, ಆನ್ಸರ್ ಟೈಪ್ ಮಾಡ್ರಿ ಎಲ್ಲರೂ. ನಂಬರ್ 4 ಹೋಗೋಣ. ಸ್ಪೇಸ್ ಬಿಡ್ಬೇಕು ಪ್ರಾಬ್ಲಮ್ ಬರೆಯಕ್ಕೆ, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಅಭಿಷೇಕ್ ಸ್ಟಾರ್ಟ್ ಮಾಡ. ಎಸ್ ಸರ್. ಓದ್ಕೋ ಅಭಿಷೇಕ್, ಓದ್ಕೋ ಫಸ್ಟ್, ಓದ್ಕೋ, ಅರ್ಥ ಮಾಡ್ಕೋ. ಓಕೆ, ಸೊ ಏನ್ ಈ ಪ್ರಾಬ್ಲಮ್ ಅಲ್ಲಿ ಏನೇನಿದೆ? ಇಟ್ಸ್ ಅನ್ ಎಕ್ಸ್ಪೆರಿಮೆಂಟ್ ಆಫ್ ವಾಟ್? ಆನ್ಸರಿಂಗ್ ಮಲ್ಟಿಪಲ್ ಚಾಯ್ಸ್. ಎಸ್ ಸರ್. ಓಕೆ, ಸ್ಟೂಡೆಂಟ್ ಏನ್ ಮಾಡ್ತಾನೆ? ಒಂದು ಆನ್ಸರ್ ಗೊತ್ತಿರುತ್ತೆ, ಇನ್ನೊಂದು ಇನ್ನೊಂದು ಗೊತ್ತಿರಲ್ಲ, ಗೆಸ್ ವರ್ಕ್ ಮಾಡ್ತಾನೆ. ಎರಡೇ ತಾನೆ? ಒಂದು ಆನ್ಸರ್ ಗೊತ್ತಿರುತ್ತೆ, ಇಲ್ಲಾಂದ್ರೆ ಗೆಸ್ ಮಾಡ್ತಾನೆ. ಎರಡೇ ಮಾಡಕ್ ಸಾಧ್ಯ ತಾನೆ? ಎಸ್ ಸರ್. ಓಕೆಪ್ಪ, ಇವಾಗ ಆನ್ಸರ್ ಗೊತ್ತಿದೆ, ಇವೆಂಟ್ ನೇಮ್ ಮಾಡ್ಬಿಡೋಣ. ಎಸ್ ಸರ್. ಇವೆಂಟ್ ಈವನ್ ಏನಂತ ಹೇಳೋಣ? ಈವನ್ ಏನಂತ ಹೆಸರು ಕೊಡ್ಲಿ? That he knows the answer. Knows the answer. Student knows the answer. Okay pa, this is even ಅಂತ ತಗೊಳ್ತೀನಿ. E2 that he guesses the answer. Okay na? Right. Okay pa. Yes sir. What is the probability of these two? ಕೊಟ್ಟಿದಾರ ನೋಡು. For even it's 3/4. Okay, so P of even ಕೊಟ್ಬಿಟ್ಟಿದ್ದಾರೆ. P of even 3/4 and P of E2 1/4. 1/4. Okay pa. ಏನ್ ಕಂಡಿಡಿಬೇಕು ಲಾಸ್ಟ್ ಅಲ್ಲಿ ಅದನ್ನ ಬರೆದು ಬಿಡೋಣ. ಓಕೆ, ಓದಿ ಇವಾಗ. Assuming that the student guesses the answer will be correct, probability is 1/4. ಅದಿರ್ಲಿ, ಆಮೇಲೆ ನೋಡ್ಕೊಳ್ಳೋಣ. What is the probability that, okay, student knows the answer given that the answer is correct? ಇವಾಗ ಲಾಸ್ಟ್ ಅಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕು ನಾನು? Student knows the answer, okay, given that the answer is correct. ಅಂದ್ರೆ ಇವೆಂಟ್ ಏನ್ ನೇಮ್ ಮಾಡ್ಬೇಕಲ್ವಾ? ನಾನು ಎ ಬರ್ದೇ ಇಲ್ಲ ನಾನು. ಸೊ ಎ ಏನಂತ ಬರೀಲಿ ಈಗ? That he has answered it correctly. No. ಎ ಇವೆಂಟ್ ಎ ಹೆಸರೇನು? ಇನ್ನೊಂದ್ಸಲ ರಿಪೀಟ್ ಮಾಡಿ ಹೇಳಿದ್ದು. That event he has answered, student has answered it correctly. Answered correctly. So ಇವಾಗ ಹೇಳು, what should I write here? Student knows the answer given that the answer is correct. So ಏನ್ ಬರಿಬೇಕು ಲಾಸ್ಟ್ ಅಲ್ಲಿ? ಯಾವ್ದಾಗೋಗಿದೆ? No. Abhishek, which event is already over? He has answered it correctly. ಅಂದ್ರೆ ಇದು ಆಗೋಗಿರೋದನ್ನ ಇಲ್ಲಿ ಬರಿಬೇಕಲ್ವಾ ನಾನು? Yes sir. ಈಗ ಇನ್ನೊಂದು ಬರಿಬೇಕು ನಾನು. ಅದು ಯಾವುದು? ಈವನ್ ಬರಿಬೇಕಾ E2 ಬರಿಬೇಕಾ? Even sir. ಈವನ್ ಯಾಕೆ? ಈ ಆನ್ಸರ್ ಕರೆಕ್ಟ್ ಆನ್ಸರ್ ಯಾವುದು? ಈವನ್ ತಾನೇ ಇರೋದು. Yes sir. Yes, Abhishek, expand the right side ಇವಾಗ. P of even into P of a bar even divided by P of even into P of a bar even plus E2 into P of a bar E2. ಕರೆಕ್ಟಾ? Yes sir. ಯಾವ ವ್ಯಾಲ್ಯೂ ನಮಗೆ ಗೊತ್ತಿದೆ, ಯಾವ್ದು ಗೊತ್ತಿಲ್ಲ? We know P of even and P of E2. We should find P of a bar E2 and a bar even. Okay, P of a bar even. What do you mean? P of first statement meaning ಹೇಳು. What is the meaning of P of a bar b even? Meaning ಹೇಳು. That event even has been already done. We need to find probability that, okay, ಏನಿದು even ಅಂದ್ರೆ?
that Knows the student answer. knows the answer. He knows the answer and he answered it correctly. What is the probability will be? ನಿನ್ಗೆ ಆನ್ಸರ್ ಗೊತ್ತು. ನೋ ಕೇಳಿಸ್ಕೊ ಅಭಿಷೇಕ್, ನಿನ್ಗೆ ಆನ್ಸರ್ ಗೊತ್ತು ಆಯ್ತಾ, ಅಲ್ಲಿ ಕೊಟ್ಟಿರೋ ಆನ್ಸರ್ ಸರಿ, ಈ ಎರಡು ಮ್ಯಾಚ್ ಆಗಿದೆ ಅಂತ ಅರ್ಥ. ವಾಟ್ ಇಸ್ ದ ಪ್ರಾಬಬಿಲಿಟಿ? 1. ಎಕ್ಸಾಕ್ಟ್ಲಿ. ದಿಸ್ ಇಸ್, ಒಂದ್ ನಿಮಿಷ ಎಲ್ಲರೂ ಕೇಳಿಸ್ಕೊಳ್ಳಿ. ದಿಸ್ ಡಾಟಾ ಇಸ್ ನಾಟ್ ಬೀನ್ ಗಿವನ್ ಇನ್ ದ ಪ್ರಾಬ್ಲಮ್. ಇದು ಕೊಟ್ಟಿಲ್ಲ, ಪ್ರಾಬ್ಲಮ್ ಒಳಗಡೆ ಕೊಟ್ಟಿಲ್ಲ. ಕೇರ್ಫುಲ್ ಆಗಿ ಓದ್ಕೊಳ್ಳಿ ಎಲ್ಲರೂ. ದ ಮೀನಿಂಗ್ ಆಫ್ ದಿಸ್ ಸ್ಟೇಟ್ಮೆಂಟ್, ಓಕೆ, he has written the correct answer, okay, and the answer is correct. ಇವಾಗ ನೀವು ಎಕ್ಸಾಮಿನೇಷನ್ MCQs ಅಲ್ಲಿ ಬರ್ದಿರ್ತೀರಾ, ನೀವು ಬರ್ದಿರೋ ಆನ್ಸರ್ ಮತ್ತೆ ಅಲ್ಲಿರೋ ಆನ್ಸರ್ ಮ್ಯಾಚ್ ಆದ್ರೆ ಏನು 1 ಮಾರ್ಕ್ ಕೊಡ್ತಾರಲ್ವಾ, ಅದಕ್ಕೋಸ್ಕರನೇ ಇದು 1 ಅಂತ ಆಗಿದೆ. I want everyone to mention if this is clear to everybody. This is the only unknown factor in this problem. ಈ ಪ್ರಾಬ್ಲಮ್ ಒಳಗಡೆ ಈ ಡಾಟಾ ಕೊಟ್ಟಿಲ್ಲ, ಬಟ್ ಇದು ಅರ್ಥ ಆಯ್ತಾ ನಿಮ್ಗೆ? ಎಲ್ಲರೂ ಮೆನ್ಷನ್ ಮಾಡ್ಬೇಕು. ಸೆಕೆಂಡ್ ಒನ್ ಬರ್ತೀನಿ, ಕೀರ್ತಿ, ಸಾರಿ ನಾಟ್ ಕೀರ್ತಿ, ಅಭಿಷೇಕ್. P of A bar E2 meaning ಹೇಳಪ್ಪ ಫಸ್ಟ್ ಅಭಿಷೇಕ್. He guesses the answer and the guesses the answer is correct. Okay, and the answer is correct. ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರಾಬ್ಲಮ್ ಅಲ್ಲಿ 1/4 sir. ಎಕ್ಸಾಕ್ಟ್ಲಿ. ಅಭಿಷೇಕ್, ಇನ್ನೊಂದ್ಸಲ ನಾನು ನಿನಗೆ ಕೇಳ್ತೀನಿ, is this clear to you now? Yes sir. Okay, everyone please complete the answer and tell me. ವ್ಯಾಲ್ಯೂಸ್ ಎಲ್ಲ ಬರ್ದಿದ್ದೀನಿ, ಏನೇನ್ ಬೇಕು ಎಲ್ಲ ಬರ್ದಿದ್ದೀನಿ. The rest is substituting in the formula. By 13 answer. Oh, yes, that's correct, Sanjit. Students, I repeat, understanding the concept is more important. ಅರ್ಥ ಮಾಡ್ಕೊಳ್ಳಿ, ಯಾವುದನ್ನು ಇಲ್ಲಿ ಬೈ ಹಾರ್ಟ್ ಮಾಡ್ಕೊಂಡು ಮೆಮರೈಸ್ ಮಾಡ್ಕೊಂಡು ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಹೋಗಿ ಕುತ್ಕೊಂಡು ಬರೆಯಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಾನು ಅದನ್ನ ಹೇಳ್ತಾ ಇರೋದು, ಈ ಫಾರ್ಮುಲಾ ಬರೆಯಕ್ಕೆ ಗೊತ್ತಾಗ್ಬಿಟ್ರೆ ದ ರೆಸ್ಟ್ ಆಫ್ ದ ಥಿಂಗ್ಸ್ ನೀವೇ ಬರೀತೀರಾ. ಸೊ ನಿಮ್ ಕೆಲಸ ಇರೋದು ಈ ಫಾರ್ಮುಲಾ ಬರೆಯೋದು ಮೊದಲನೇ. ಅದಕ್ಕೂ ಮುಂಚೆ ಏನು ರೆಕಗ್ನೈಸ್ ಮಾಡೋದು, ಇಟ್ಸ್ ಎ ಪ್ರಾಬ್ಲಮ್ ಬೇಸ್ಡ್ ಆನ್ ಬೇಸ್ ಥಿಯರಮ್. ಆ ರೆಕಗ್ನೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್, ಪ್ಲೀಸ್ ಟೈಪ್ ದಿ ಆನ್ಸರ್ ಎವ್ರಿವನ್. Yes, that's correct. All of you please mention everyone. By 13. ನಾ ಹೇಳಿದಿನಲ್ಲ, ಒಂದು 3-4 ಪ್ರಾಬ್ಲಮ್ಸ್ ಹೋಗ್ಬೇಕು, ಆಮೇಲೆ ಕೇಳೋದು ನಿಮ್ಗೆಲ್ಲ ಅರ್ಥ ಆಯ್ತಾ ಇಲ್ಲ ಇನ್ನೊಂದ್ಸಲ ರಿವೈಸ್ ಮಾಡೋದು. ಸೊ ಇವಾಗ ಎಷ್ಟಾಯ್ತು? ಹೌ ಮೆನಿ ವಿ ಹ್ಯಾವ್ ಫಿನಿಶ್ಡ್? 2 3 4 ಆಯ್ತು. 4 ಆಯ್ತು, 3 ಆಗಿದೆ. ಕೌಂಟ್ ಬಿಟ್ಬಿಡಿ, ಒಂದು ಬಿಟ್ಟಿದ್ದೀನಿ ನಾನು, ಫಸ್ಟ್ ಪ್ರಾಬ್ಲಮ್ ಬಿಟ್ಬಿಟ್ಟಿದ್ದೀನಿ. ಪ್ರಾಬ್ಲಮ್ ನಂಬರ್ 5 ಹೋಗೋಣ. ಓಕೆ, ಆಲ್ ಆಫ್ ಯು ರೀಡ್ ಪ್ರಾಬ್ಲಮ್ ನಂಬರ್ 5. ಹೂ ವಿಲ್ ಕಮ್ ಫಾರ್ ಎ ಡಿಸ್ಕಷನ್? ನೀವೇ ವಾಲಂಟಿಯರ್ ಹೇಳ್ಬೋದು, ಇಲ್ಲ ಅಂದ್ರೆ ನಾನು ಕೆಲವು ಸ್ಟೂಡೆಂಟ್ ನೇಮ್ಸ್ ರೆಗ್ಯುಲರ್ ಆಗಿ ಕರೀತೀನಿ, ಬಟ್ ಅವ್ರನ್ನೇ ಕರಿತೀನಿ ಅಂದ್ಬಿಟ್ಟು ಬೇರೆಯವ್ರು ಬೇಜಾರು ಮಾಡ್ಕೊಳ್ತೀರಾ. ಈಗ ಅಥರ್ವ ನಾನು ಯಾವತ್ತೂ ಕರೆದೇ ಇಲ್ಲ, ಅವ್ನು ಬೇಜಾರು ಮಾಡ್ಕೋತಾನೆ. ನೀವು ವಾಲಂಟಿಯರ್ ಬಂದ್ರೆ ನಂಗೆ ಬೆಟರ್ ಅನ್ಸುತ್ತೆ. ಹೂ ವಿಲ್ ಡಿಸ್ಕಸ್ ದ ನೆಕ್ಸ್ಟ್ ಒನ್ ವಿತ್ ಮೀ? ಸಂಜಯ್, ಆರ್ ಯು ದೇರ್ ಮ್ಯಾಮ್ ಟುಡೇ? ನಿಮ್ ರಿಪ್ಲೈ ಕಾಣಿಸ್ತಾ ಇಲ್ಲ. ಸಂಜಯ್ ನಾಟ್ ರಿಪ್ಲೈಯಿಂಗ್. ಏನೋ ನಾನು ನಿಮ್ಗೆ ಪನಿಷ್ಮೆಂಟ್ ಕೊಡಂಗ್ ಮಾಡ್ತೀರಪ್ಪ ಎಲ್ಲಾರು. ಹೂ ವಿಲ್ ಡಿಸ್ಕಸ್ ಅಂತ ಕೇಳಿದೆ, nobody is replying. ಶ್ರಾವಣಿ, ಡಿಸ್ಕಸ್ ಮಾಡೋಣ. ನೀವು ಬರಲ್ಲ ಶ್ರಾವಣಿ. Yes, sir. ಶ್ರಾವಣಿ, shall we discuss fifth one? Yes, sir. ಓಕೆ ಮಾ, ಫಸ್ಟ್ ಓದ್ಕೊಳ್ಳೋಣ. ಸ್ಟೇಟ್ಮೆಂಟ್ ದೊಡ್ಡದಾಗಿದೆ, ಓದ್ಕೊ, ಅರ್ಥ ಮಾಡ್ಕೊ, ಆಮೇಲೆ ಡಿಸ್ಕಸ್ ಮಾಡಿ. ಸೊ ಇನ್ ಎ ಲ್ಯಾಬೊರೇಟರಿ ಬ್ಲಡ್ ಟೆಸ್ಟ್ ಈಸ್ 99% ಎಫೆಕ್ಟಿವ್ ಇನ್ ಡಿಟೆಕ್ಟಿಂಗ್ ಎ ಡಿಸೀಸ್. ಸೊ ಅರ್ಥ ಮಾಡ್ಕೊಳ್ಳಿ, 100% ಯಾರು ಕೊಡಲ್ಲ, ಆಯ್ತಾ? ಆಮೇಲೆ ಓದಿ.
Keep reading, ma. ಓದ್ಕೊಂಡ್ರಾ ಶ್ರಾವಣಿ ಅವರೇ? Yes, sir. ಅರ್ಥ ಒಂದ್ಸಲ ಎಕ್ಸ್ಪೆರಿಮೆಂಟ್ ಹೇಳಮ್ಮ ನೋಡೋಣ, ಸುಮ್ನೆ ರಫ್ ಆಗಿ ನಿಂಗೆ ಏನ್ ಅರ್ಥ ಆಯ್ತು ಅಂತ. Sir, there is a blood test in it's conducted in the laboratory, ಓಕೆ, and 99% ಪಾಸಿಟಿವ್ effective. ರಿಸಲ್ಟ್ ಕೊಡುತ್ತೆ. ಓಕೆ, ಆಮೇಲೆ 0.5% ಫಾಲ್ಸ್ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಫಾಲ್ಸ್ ಪಾಸಿಟಿವ್ ಅಂದ್ರೆ ದೇರ್ ಆರ್ ಟೂ ಥಿಂಗ್ಸ್ ವಿಚ್ ಕ್ಯಾನ್ ಹ್ಯಾಪನ್. ಓಕೆ, ಸೊ ಒಂದು ಇವಾಗ ಏನಂತ ತಗೊಬಂದು ನಾನು 2 ಇವೆಂಟ್ ನೇಮ್ ಮಾಡ್ಬೇಕು. ವಾಟ್ ಆರ್ ದ 2 events ಐ ಆಮ್ ಗೋಯಿಂಗ್ ಟು ನೇಮ್ ಇಟ್? ಟೆಸ್ಟ್ ಇಸ್ ಪಾಸಿಟಿವ್. ಅಲ್ಲ, ಅದಕ್ಕೆ ಆಮೇಲೆ ಬರೋಣ. ಫಸ್ಟ್ ಇವೆಂಟ್ ಬರಿಬೇಕಲ್ವಾ? ಸೊ ಲ್ಯಾಬೊರೇಟರಿ ಅವರು 2 ತರ ಮಾಡ್ಬೋದು. ಒಂದು ನನಗೆ ಡಿಸೀಸ್ ಇದೆ ಅಂತ ಕೊಡ್ಬೋದು, ಇನ್ನೊಂದು ಡಿಸೀಸ್ ಇಲ್ಲ ಅಂತ ಕೊಡ್ಬೋದು. ಸೊ ಐ ಹ್ಯಾವ್ ಎ ಡಿಸೀಸ್, ಒಂದು ಇವೆಂಟ್. ಐ ಡೋಂಟ್ ಹ್ಯಾವ್ ಎ ಡಿಸೀಸ್, ಇನ್ನೊಂದು ಇವೆಂಟ್. ಕೆನ್ ಐ ಟೇಕ್ ಲೈಕ್ ದಿಸ್? ಎಸ್ ಸರ್. ವಾಟ್ ಇಸ್ ಈವನ್ ಐ ಕ್ಯಾನ್ ನೇಮ್ ಇಟ್? ಹ್ಯಾವಿಂಗ್ ದಿ ಡಿಸೀಸ್. Person has a disease. ಓಕೆನಾ? ಸೊ ಏನಂತ ಬರಿಬೋದು ನಾನು? 99%. Person does not have a disease. is not having a disease. ಓಕೆನಮ್ಮ? Yes, sir. ಅಲ್ಲಿ Yes, sir. ಪ್ರಾಬ್ಲಮ್ ಅಲ್ಲಿ ಒಂದ್ ಕಡೆ ಹೋಗ್ಬಿಟ್ಟು ನೋಡಮ್ಮ, ಹೌ ಮೆನಿ ಪರ್ಸೆಂಟ್ ಆರ್ ಹ್ಯಾವಿಂಗ್ ಡಿಸೀಸ್? 99%. ಕೆಳಗಡೆ ಲಾಸ್ಟ್ ಲೈನ್ ಹೋಗು. ಹೌ ಮೆನಿ ಪರ್ಸೆಂಟೇಜ್ ಇಸ್ ಹ್ಯಾವಿಂಗ್ ಎ ಡಿಸೀಸ್? 0.1%, sir. ವಾಟ್ ಇಸ್ ದಟ್? That is the actual P of population even. having. No, that is P of even. ಇಲ್ಲಿ ನೋಡು, Yes, sir. has a disease ಎಷ್ಟಮ್ಮ? E ಅಲ್ವಾ? ಸೊ probability of even is given as 0.1%. correct ನಾ? Yes, sir. Okay, 0.1% ಹೇಗೆ ಬರೀತೀಯಾ? 0.1 by 100. So 0.1001 ಅಂತ ಬರೀಲ? Yes, sir. How many will not have disease ಹಾಗಾದ್ರೆ? How many percentage will not have disease? 100 minus 0.1. Exactly. Okay, ಹಾಗಾದ್ರೆ P of E2 ಹೇಳ್ತೀಯಾ? P of E2 100 Minus 0.1. minus 0.001 ಎಷ್ಟು ಬರುತ್ತಮ್ಮ ಇದು? ಇಲ್ಲ 100 ಅಲ್ಲಮ್ಮ. 1 second 100 ಅಲ್ಲ. 99, sir. ಯಾ? 99. No, 1 minus 0.001 ಅಂತ ಬರೀಲ್ಲ ಅಷ್ಟೇ. ಹಾ, sir. ಯಾಕೆ? Probability. 1% ಅಲ್ವಾ? 1%. ಹಾ. 1 minus the percentage of population who is having a disease. That's okay now? Yes, sir. ಇದನ್ನ 0.999 ಅಂತ ಬರ್ಕೊಳ್ಳ? Yes, sir. Okay ma. So I want everyone to just please type yes if you understood these two. Percentage of having a disease and percentage of population not having a disease. Is this clear to you? I want everyone to type if it's clear. Okay, Shravani, I will come back to you. ಏನ್ ಫೈಂಡ್ ಔಟ್ ಮಾಡ್ಬೇಕು ಅದನ್ನ ಹೇಳಿ ಈಗ. ಇವೆಂಟ್ ಎ ಮೆನ್ಷನ್ ಮಾಡಿಲ್ಲ ಅಲ್ವಾ? ವಾಟ್ ಇಸ್ ಇವೆಂಟ್ ಎ? The person has the disease. No, and, event A. What is event A? Experiment ಏನಿಲ್ಲಿ? ಲಾಸ್ಟ್ ಅಲ್ಲಿ ಓದಿ ಗೊತ್ತಾಗುತ್ತೆ. What is the probability that a person has a disease given that the test result is positive? Positive. So what is A? That the test result is positive. Yes, test result is positive. Is positive. ಈಗ ಏನ್ ಕಂಡುಹಿಡಿಬೇಕು ಅದನ್ನ ಹೇಳಿ. ಏನ್ ಫೈಂಡ್ ಔಟ್ ಮಾಡ್ಬೇಕು? ಲಾಸ್ಟ್ ಲೈನ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. Even bar A. Exactly. ಯಾಕಂತ ಎಕ್ಸ್ಪ್ಲೈನ್ ಮಾಡ್ತೀರಾ ಇದನ್ನ? What is the probability that, I repeat the last statement, what is the probability that the person has a disease? Person having a disease is already over alva. Adadmele ಏನು ಕೊಟ್ಟಿದೆ ನೋಡಿ, given that the test result is positive. ಅಂದ್ರೆ test result positive ಇರೋದು ಆಲ್ರೆಡಿ ಆಗೋಗಿದೆ. I repeat, test result positive is already over. The event which is over ನಾವು ಯಾವಾಗಲೂ ಬಾರ್ ಆದ್ಮೇಲೆ ಬರಿತೀವಿ ಅದನ್ನ, and the one which I should find ಅದನ್ನ ಬಾರ್ ಮುಂಚೆ ಬರಿತೀವಿ. Okay, now I want my students to answer. ಲೆಫ್ಟ್ ಹ್ಯಾಂಡ್ ಸೈಡ್ ಫಾರ್ಮುಲಾ ಬರೆದು ರೈಟ್ ಹ್ಯಾಂಡ್ ಸೈಡ್ ಎಲ್ಲರೂ ಬರೀತೀರ ಅಂತ ನನಗೂ ಗೊತ್ತು. ಲೆಫ್ಟ್ ಹ್ಯಾಂಡ್ ಸೈಡ್ ಅರ್ಥ ಆಯ್ತಾ?
And once you understood the left hand side, everyone knows how to write the right side. Yes, Ravani, please tell me the right side. P of E1, P of E1. P of E1 into P of A by E1. Okay. A by E1 by. Okay. P of E1. P of A bar E1 plus P plus of P of E2 plus P into of P A bar. E2. Okay, Shravani, unknown values ಯಾವ್ದಮ್ಮ ಇವಾಗ? P of A by E1 and P of A by E2. ಅದು ಕೊಟ್ಟಿದ್ದಾರೆ ನೋಡಮ್ಮ ಪ್ರಾಬ್ಲಮ್ ಅಲ್ಲಿ. P of A bar B1. First meaning ಹೇಳಮ್ಮ. What do you mean by P of A bar B1? Shravani. A bar E1 meaning ಹೇಳು. ಸರ್ ಪಾಸಿಟಿವ್ ಇರಬೇಕು ಮತ್ತೆ ಡಿಸೀಸ್ ಇರಬೇಕು ಕರೆಕ್ಟಾ? ಹಾ ಸರ್. How many percent are of such kind? ಪಾಸಿಟಿವ್ ಇದೆ, ಅವ್ರಿಗೆ ಡಿಸೀಸ್ ಇದೆ. Starting line over. 99%. Exactly. So 99%. ಹೆಂಗ್ ಬರೀತೀಯ ಅದನ್ನ? 99 by 100. ಕರೆಕ್ಟಾ? Right. Yes, sir. So ಇದನ್ನ 0.99 ಅಂತ ಬರ್ಕೊಳ್ಳೋಣ. Okay. Yes, sir. P of A bar E2. What do you mean? ಪಾಸಿಟಿವ್ ಟೆಸ್ಟ್ ಮಾಡಬೇಕು ಆದ್ರೆ ಡಿಸೀಸ್ ಇರಬಾರ್ದು. ಇರಬಾರ್ದು. ಎಷ್ಟು ಜನ ಇದಾರೆ ಆತರ? 0.5% ಸರ್. Exactly. 0.5%. ಹೆಂಗ್ ಬರೆಯೋಣ ಇದನ್ನ? 0.5 by 100. 005 ಅಂತ ಬರ್ಬಿಡೋಣ? Yes, sir. Now all the values are clear. I think you can complete this. Thank you. Yes. ನಾನು ಕೇಳಲ್ಲ ಬಿಡಿ, ಎಲ್ಲಾರನ್ನೂ ಕೇಳಲ್ಲ. ನಾನು ಇವತ್ತು ನೀವು ಈ ನೋಟ್ಸ್ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿ, ಇಲ್ಲಿವರೆಗೂ ನೀವು ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ನಾಳೆ ಇದೇ ಡಿಸ್ಕಷನ್ ಹಿಂಗೆ ನಡೆಯುತ್ತೆ. ಬಟ್ ನಾಳೆ ನೀವು ರೆಡಿ ಇರ್ತೀರಾ. ಇವತ್ತು ನೀವು ಇನ್ನೂ ರೆಡಿ ಇಲ್ಲ ಎಲ್ಲರೂ. Okay, now you complete the answer and tell me what's the final answer. Please check the answer. 22 by 133. 4 ಪ್ರಾಬ್ಲಮ್ಸ್ ಅಷ್ಟೇ ತಾನೇ ಡಿಸ್ಕಸ್ ಮಾಡಿದ್ ನಾವು. ಎಸ್ ನೋಡಿ 1 hour ಅಲ್ಲಿ ಆಗದಷ್ಟೇ ಪ್ರಾಬಬಿಲಿಟಿಯಲ್ಲಿ. All of you please check 22 by 133. Okay, now listen to me exactly. I will tell you what you need to do. ಇವತ್ತು ನೀವು ಮಾಡಬೇಕಾಗಿರೋದು ಆ 4 ಪ್ರಾಬ್ಲಮ್ಸ್ಗೆ ಸ್ಪೇಸ್ ಬಿಟ್ಟಿದ್ದೀರಾ, ಆ 4 ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕಂಪ್ಲೀಟ್ ಮಾಡಿ. ಓಕೆ, ಸ್ಟೇಟ್ಮೆಂಟ್ ಓದ್ಕೊಳ್ಳಿ, ಸೊಲ್ಯೂಷನ್ ನೋಡಿ. ಸೊ ನಿಮ್ಮ ಕೆಲಸ ಏನಂದ್ರೆ ಆ 4 ಪ್ರಾಬ್ಲಮ್ನ ರಿವೈಸ್ ಮಾಡ್ಬೇಕಷ್ಟೇ. ನಿಮ್ಗೆ ಅರ್ಥ ಆಗೋವರೆಗೂ ಆ 4ನ ರಿವೈಸ್ ಮಾಡಿ. ಇನ್ ಕೇಸ್ ಅರ್ಥ ಆಗ್ಲಿಲ್ಲ ಅಂದ್ರೆ ಪ್ಲೀಸ್ ಕಮ್ ಬ್ಯಾಕ್ ಅಂಡ್ ಲೆಟ್ ಮಿ ನೋ ಟುಮಾರೋ. ಸೊ ಟುಮಾರೋ ವಿ ವಿಲ್ ಕಂಟಿನ್ಯೂ. ಟುಮಾರೋ ಫಸ್ಟ್ ಸೆಷನ್, ನಾಳೆ ಬೆಳಗ್ಗೆ ನಂದೆ ಫಸ್ಟ್ ಅವರ್. ಓಕೆ, ಸೊ ಟುಮಾರೋ ವಿಲ್ ಕಂಟಿನ್ಯೂ ವಿತ್ ದ ರಿಮೈನಿಂಗ್ ಪ್ರಾಬ್ಲಮ್ಸ್. ಸೊ ನೋಡೋಣ, ನಿಮ್ಗೆ ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಟ್ರೈ ಮಾಡಿ ಹೇಳ್ಕೊಡಕ್ ಟ್ರೈ ಮಾಡ್ತೀನಿ. ಓಕೆ, ಇಸ್ ಇಟ್ ಓಕೆ ಸ್ಟೂಡೆಂಟ್ಸ್? ನಾನು ಏನು ಇವತ್ತು ಕೇಳಲ್ಲ, ನಾನು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ. ಹೊಸ ಕಾನ್ಸೆಪ್ಟ್ ಇವತ್ತು ಹೇಳ್ಕೊಡ್ತೀನಿ. ಇವತ್ತು ನಾನು ಯಾರನ್ನೂ ಕೇಳಲ್ಲ. ನೀವು ರಿವೈಸ್ ಮಾಡ್ಕೊಂಡು ಬಂದು ನಾಳೆ ಬಂದು ಕೇಳಿ, ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಮತ್ತೆ ಹೇಳ್ಕೊಡ್ತೀನಿ. ಓಕೆ, ಸೊ ಆಲ್ ಆಫ್ ಯು ಟೇಕ್ ಕೇರ್.